ನಮ್ಮ ಹೊಯ್ಸಳಗಳಿಗೆ ನೋಡ್ಕೊಳ್ಳೋದಕ್ಕೇನೆ ಒಂದು IPS ಆಫೀಸರ್ ಇದ್ದಾರೆ. ACP ಮತ್ತೆ ಇನ್ಸ್ಪೆಕ್ಟರ್ ಇವತ್ತಿಂದಾನೇ ಕೋರ್ಟ್ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡಿ ನನಗೆ ಸಂಜೆ ಒಳಗಡೆ ಅವ್ರು ನನಗೆ ಕಂಪ್ಲೇಂಟ್ಸ್ ಕೊಡ್ಬೇಕು. Still we will make an effort to sort out the issue. DCP ಮೇಡಮ್ ಅವರು ಅಂತ ಶ್ರೀಮತಿ ಸಾರಾ ಪಾಮತಿ ಮೇಡಮ್ ಅವರಿಗೆ ಸ್ವಾಗತ ಕೋರೋದ್ರ ಮುಖಾಂತರ ವೇದಿಕೆಗೆ ಬರಮಾಡ್ಕೊಳ್ತಿದ್ವಿ. ಹಾಗೆ ಮೈಕೋಲೆಟ್ ಉಪವಿಭಾಗದ ACP ಸಾಹೇಬರಾದಂಥ ಶ್ರೀಯುತ ಶಿವಶಂಕರ ರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ತಮಗೆಲ್ಲ ಅನಿಸಿರಬೇಕು, ಏನು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೀತಿದ್ದಂಥ ಒಂದು ಜನಸಂಪರ್ಕ ಸಭೆ ಈ ದಿವಸ ಮತ್ತು ಉಪವಿಭಾಗ ಮಟ್ಟದಲ್ಲಿ ನಡೀತಿತ್ತು. ಈ ದಿವಸ ಆಗ್ನೇಯ ವಿಭಾಗದಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆ ವತಿಯಿಂದ ಈ ಒಂದು ಮಾಸಿಕ ಜನಸಂಪರ್ಕ ಸಭೆಗೆ ಪ್ರತಿ ತಿಂಗಳ 4ನೇ ವಾರ ಏನು ಶನಿವಾರ ಇದೆ ಆ ಒಂದು ಜನಸಂಪರ್ಕ ಸಭೆ ನಡೆಯುತ್ತೆ. ಇದರ ಕೆಲವು ಪ್ರಾಸ್ತಾವಿಕ ನುಡಿಗಳು ಅಂದರೆ ಈ ಜನಸಂಪರ್ಕ ಸಭೆ ಹಾಕಬೇಕು, ಈ ಪೊಲೀಸು ಮತ್ತು ಸಾರ್ವಜನಿಕರ ಬಾಂಧವ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರು ಮತ್ತು ಮೇಲಧಿಕಾರಿಗಳು ಸಾಕಷ್ಟು ಕಾನೂನುಗಳು ಮತ್ತು ಸುತ್ತೋಲೆಗಳ ಮುಖಾಂತರ ನಿಯಮಗಳನ್ನು ರೂಪಿಸಿದ್ದಾರೆ. ಈ ಏನು ನಮ್ಮ ಇದರ ಔಚಿತ್ಯ ಯಾಕೆ ಅಂತಂದರೆ, ಸಾರ್ವಜನಿಕರು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಪೊಲೀಸ್ ಬ್ರಿಟಿಷ್ ವ್ಯವಸ್ಥೆ ಏನಿತ್ತು ಅವರು ನಮ್ಮಲ್ಲೇ ಒಡೆದಾಡುವಂಥ ನೀತಿ ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ ತಂದು ನಮಗೆ ಎತ್ಕಟ್ಟಿ ಅವರು ಆಡಳಿತ ನಡೆದರು. ಸುಮಾರು 300 ವರ್ಷಗಳ ಕಾಲ ನಮ್ಮನ್ನು ಒಂದು ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಸ್ವಾತಂತ್ರ್ಯ ನಂತರ ಈ ಏನು ಲಾಠಿ ಬೂಟು ಅದೇ ಒಂದು ಪೊಲೀಸ್ ಗತ್ತು ಅದನ್ನು ಹೋಗಲಾಡಿಸಿ ನಾವು ಒಂದು ವೆಲ್ಫೇರ್ ಸ್ಟೇಟು, ಒಂದು ಪೊಲೀಸ್ ಅಂದರೆ ಒಂದು ಕಮ್ಯುನಿಟಿ ಪೊಲೀಸು, ಪೊಲೀಸ್ ಅಂದರೆ ಒಂದು ಭಯ ಅಲ್ಲ, ಭರವಸೆ. ಪೊಲೀಸ್ ಅಂದರೆ ನಾವು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರು, ನಾವು ಬಂದಿರೋದು ನಿಮ್ಮ ಸೇವೆಗೋಸ್ಕರ, ನಿಮ್ಮ ವೆಲ್ಫೇರ್ಗೋಸ್ಕರ ಅಂತೇಳಿ ಆ ಒಂದು ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟಲ್ಲಿ, ಹಾಗೆ ಒಂದು ಏನು ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಒಂದು ಆದ್ಯತೆ ಮೇರೆಗೆ ಒಂದು ದೇವೋದ್ದೇಶದೊಂದಿಗೆ ಪ್ರತಿಯೊಬ್ಬರು ಸಹ ಬದುಕಬೇಕು, ಅವರು ಬದುಕಬೇಕು, ಬೇರೆಯವ್ರನ್ನ ಬದುಕಲಿಕ್ಕೆ ಬಿಡಬೇಕು, ಕಾನೂನು ಪಾಲನೆ ಮಾಡಬೇಕು ಅನ್ನೋ ಒಂದು ಕಾರಣದಲ್ಲಿ ಈ ಪೊಲೀಸ್ ವ್ಯವಸ್ಥೆ ಜಾರಿ ಆದಮೇಲೆ ಈ ಕಂದಕ ಒಂದು ಏನಿದೆ ಪೊಲೀಸ್ ಅಂದರೆ ಇನ್ನೂ ಆ ಭಯ ಅನ್ನೋದು ಉಳ್ಕೊಂಡಿದೆ. ಯಾರಾದರೂ ಒಂದು ಘಟನೆ ಆದಾಗ ಮಾಜರ್ ಕರೀರಿ ಅಂದರೆ ಯಾರೂ ಬರೋದಿಲ್ಲ, ಅಂಥ ಒಂದು ಓಡಿ ಹೋಗ್ತಾರೆ. ಸೊ ಈ ಒಂದು ಕಾರಣದಿಂದ ಪೊಲೀಸು ಈ ಗ್ಯಾಪ್ ಜಾಸ್ತಿ ಆಗಬಾರ್ದು ಅಂಥೇಳಿ ಈ ಕಂದಕ ನಿರ್ಮಾಣ ಕಡಿಮೆ ಆಗಬೇಕು ಅಂತೇಳಿ ನಾವು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರು ಅಂತೇಳಿ ಈ ಥರ ಒಂದು ಶಾಂತಿ ಸಭೆ, ಜನಸಂಪರ್ಕ ಸಭೆ, ಆಗಾಗ ಕಮ್ಯುನಿಟಿ ಪೊಲೀಸಿಂಗ್ ಸಭೆಗಳು, ಹಿರಿಯ ನಾಗರಿಕ ಸಭೆಗಳು, ದೂರುದಾರರ ದಿನಾಚರಣೆಗಳು, ಮತ್ತು SC/ST ಮೀಟಿಂಗು, ಈ ಥರ ಒಂದು ಸಭೆಗಳನ್ನು ಆಯೋಜನೆ ಮೂಲಕ ಮತ್ತು ನೆರೆಮನೆ ಕಾರ್ಯಕ್ರಮ, ತೆರೆದ ಮನೆ ಕಾರ್ಯಕ್ರಮ, ಮತ್ತು ನಮ್ಮ ಪೊಲೀಸ್ ಬೀಟು ಸ್ಥಳಕ್ಕೆ ಹೋಗಿ ಅಲ್ಲಿ ಗಸ್ತು ಮಾಡಿ ಒಂದು ಸುಧಾರಿತ ಗಸ್ತು ವ್ಯವಸ್ಥೆ, ಆ ಒಂದು ಜನನ ಬೀಟ್ ಮೆಂಬರ್ ಸೇರ್ಕೊಂಡು ಅಲ್ಲೊಂದು ಮೀಟಿಂಗ್ ಮಾಡೋದು, ಈ ಒಂದು ಇದನ್ನೆಲ್ಲ ಯಾಕೆ ಮಾಡ್ತಿದೆ ಅಂದರೆ ಒಂದು ಸಾರ್ವಜನಿಕರು ನಾವು ಹತ್ತಿರ ಆಗಿರಬೇಕು, ಏನೇ ಒಂದು ಸಣ್ಣ ಘಟನೆ ಆದರೂ ನೀವು ಮಾಹಿತಿ ಕೊಡಬೇಕು ನೇರವಾಗಿ ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ನೀವಿರೋ ಜಾಗಕ್ಕೆ ನಾವು ಬಂದು ಆ ಥರ ಒಂದು ಮೀಟಿಂಗ್ಗಳು ಪ್ರತಿ ಒಂದು ಹಂತದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ರೂವಾರಿಗಳು ನಮ್ಮ ಆಗ್ನೇಯ ಉಪವಿಭಾಗದ DCP ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಮೈಕೋಲೆಟ್ ಉಪವಿಭಾಗದ ಸಾಹೇಬರು ಹೂಗುಚ್ಛ ನೀಡೋರ ಮುಖಾಂತರ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಲಿಕ್ಕೆ ನಾನು ತಮ್ಮೆಲ್ಲರ ಪರವಾಗಿ
ಇಷ್ಟಪಡುತ್ತೇನೆ. ಹಾಗೆ ನಮ್ಮ ಮೈಕೋಲಟ್ ಉಪವಿಭಾಗದ ACP ಸಾಹೇಬರು ಶ್ರೀಯುತ ಶಿವಶಂಕರ ರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮ ಆಗಲಿಕ್ಕೆ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ, ಕಾರ್ಯಕ್ರಮ ಇದೇ ರೀತಿಯಲ್ಲಿ ಬರಬೇಕು ಅಂತೇಳಿ ಎಲ್ಲ ಸಲಹಾ ಸೂಚನೆಗಳು ನೀಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ರೂವಾರಿಗಳು. ಅವರಿಗೆ ನಮ್ಮ ಸದ್ದಾಂ ಹುಸೇನ್ ನದಾಫ್ ಸಬ್ ಇನ್ಸ್ಪೆಕ್ಟರ್ ಅವರು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಲಿಕ್ಕೆ ಕೋರುತ್ತೇನೆ. ಹಾಗೆ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಮಾದೇವ್ ಅವರು ಬಂದಿದ್ದಾರೆ. ಅವ್ರು ರಾಘವೇಂದ್ರ ಅವರು ಇವತ್ತು ಅವರ ಸ್ಕಾರ್ಪಿಯೋ ಟೈಟಾನ್ ಅಂತಾರೆ ಅವ್ರಿಗೆ ಆಫೀಸರ್ಗೆ, ಅವರು ಒಂದು ಮೀಟಿಂಗಲ್ಲಿ ಇರೋದ್ರಿಂದ ಅವರ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಮಾದೇವ್ ಅವರು ಬಂದಿದ್ದಾರೆ ಜಯನಗರ ಪೊಲೀಸ್ ಠಾಣೆ ವತಿಯಿಂದ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಸುರೇಶ್ ಫೈರ್ ಫೋರ್ಸ್ ಅವ್ರಿಗೂ ಸಹ ನಮ್ಮ ಹೂಗುಚ್ಛ ಕೊಡೋದು ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೀವಿ. ಪ್ರಕಾಶ್ JE ಅವ್ರಿಗೂ ಸಹ ಬೆಸ್ಕಾಂ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೀವಿ. ಮಲ್ಲೇಶ್ BBMP ಅವ್ರಿಗೂ ಸಹ ಹೂಗುಚ್ಛ ನೀಡುವ ಮುಖಾಂತರ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ತಾವುಗಳು ಏನು ಬಂದಿದ್ದಾರೆ, ಈ ನಮ್ಮ ತಿಲಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೃದಯವಂತ ನಾಗರಿಕರು ಇಲ್ಲಿ ಹಾಜರಾಗಿದ್ದಾರೆ. ತಾವು ಸುಮಾರು 1 ಗಂಟೆ ಮೇಲ್ಪಟ್ಟು ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಮತ್ತು ವಿವಿಧ ಇಲಾಖೆಗಳಿಂದ ಬಂದಂಥ ಎಲ್ಲ ಒಂದು ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ, ಸಾರ್ವಜನಿಕರ ಬಂಧುಗಳಿಗೆ, ನಾಗರಿಕರಿಗೆ ಎಲ್ಲರಿಗೂ ಸಹ ನಾನು ಮತ್ತು ನಮ್ಮ ಪೊಲೀಸ್ ಠಾಣೆಯ ತಿಲಕನಗರ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಈಗ ಕಾರ್ಯಕ್ರಮ ನೇರವಾಗಿ ಪ್ರಾರಂಭ ಆಗುತ್ತೆ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈಗ ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನೀವು ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಅದನ್ನು ನಾವು ಪ್ರಾಮಾಣಿಕವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನು ನಾವು ಬಗೆಹರಿಸ್ತೀವಿ. ತಾವು ನಿಮ್ಮ ಇರೋ ಜಾಗಕ್ಕೆ ಮೈಕ್ ಬರುತ್ತೆ. ಆ ಮೈಕು ಯಾರೋ ಈಗ ಕರೀತಾರೆ, ಈಗ ಆಲ್ರೆಡಿ ಒಂದಷ್ಟು ಹೆಸರು ಕೊಟ್ಟಿದ್ದಾರೆ. ಅವ್ರ ನಂತರ ಬೇರೆಯವರಿಗೆ ಅದು ಮೇಡಮ್ ಅವರು ಅನುಮತಿ ತಗೊಂಡು ಮೈಕ್ ನೀಡಲಾಗೋದು ಬೇರೆ. ಈಗ ಕರೀತಾರೆ, ಅವರು ನಿಮ್ಮ ಇರೋ ಜಾಗಕ್ಕೆ ಮೈಕ್ ಬರುತ್ತೆ, ನೀವು ಮಾತಾಡಿ ದಯವಿಟ್ಟು. ಅರಸು ಕಾಲನಿಂದ ಮೋಹನ್ ಪ್ರಸಾದ್ ರವರು ನಿಮ್ಮ ಗ್ರೀವೆನ್ಸ್ ಏನಿದೆ, ನಿಮ್ಮ ಏರಿಯಾ ಸಮಸ್ಯೆಗಳು ಹೇಳ್ಬೇಕು. ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ನಮಸ್ಕಾರಗಳು. ಈ ಭಾಗದಲ್ಲಿ ನಾವು ಸುಮಾರು ಸಭೆಗಳಲ್ಲಿ ಭಾಗಿಯಾಗಿ ಎಷ್ಟೇ ನಮ್ಮ ಕುಂದುಕೊರತೆಗಳು ಸಮಸ್ಯೆಗಳು ಹೇಳ್ಕೊಂಡು ಸಮಸ್ಯೆ ಅಂತೂ ಬಗೆಹರಿತಾ ಇಲ್ಲ. ಆದರೆ ನಮ್ಮ ಅಧಿಕಾರಿಗಳಂತೂ ಬದಲಾಗ್ತಾ ಇದ್ದಾರೆ, ಸಮಸ್ಯೆಗಳಂತೂ ಬದಲಾಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನೊಂದು ಭಾವನೆ ಹೇಳ್ತಾ ಇದ್ದೀನಿ. ಇಲ್ಲೇ ಕೂತ್ಕೊಂಡಿರೋಂಥ ಅಧಿಕಾರಿಗಳು ನಮ್ಮಿಬ್ಬರು ಅವ್ರಿಗೆ ಪರವಾಗಿ ಹೇಳ್ಕೊಳ್ಬೇಕಾದ್ರೆ ಸಾರ್ವಜನಿಕವಾಗಿ ನಮ್ಮ ಮನೆಗಳ ಪರವಾಗಿ ಇರುವಂಥ ದಾಖಲೆಗಳು ಸರಿಪಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ದಿರೋಂಥ ಅಧಿಕಾರಿಗಳ ಜಯನಗರ ಭಾಗದಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇದೊಂದು ಇಷ್ಟಪಡ್ತಾ ಇದ್ದೀನಿ. ಎರಡನೇದೇನಂತ ಹೇಳಿದ್ರೆ, ಸರ್ಕಾರಿ ಜಾಗಗಳನ್ನು ಕಬಳಿಸ್ತಾ ಇದ್ರೂ ಕಣ್ಣು ಮುಚ್ಚಿ ಕುಳಿತುಕೊಂಡಿರೋಂಥ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ನಾನು ಹೇಳ್ಕೋಬೇಕಾಗತ್ತೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ನಾವು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿತ್ತು ಹಿಂದೆ, ಆ ಭಾಗದಿಂದನೇ ನಾವು 112 ಫೋನ್ ಮಾಡಿದ್ವಿ ಕಂಟ್ರೋಲ್ ರೂಮಿಂದ. ಸರ್ ನೀವು ಎಲ್ಲಿದ್ದೀರಾ, ನಿಮ್ಮ ಲೊಕೇಶನ್ ಹೇಳಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ನಮ್ಮ 112 ವಯಸ್ಸೋಳದವರು ಕೇಳಿದ್ದಾರೆ. ನಾವು ಲೊಕೇಶನ್ ಹೇಳಿದ್ದಕ್ಕೆ ಇದು ಈ ಸ್ಟೇಷನ್ ನಮಗೆ ಬರಲ್ಲ, ಬೇರೆ ಭಾಗಕ್ಕೆ ಬರುತ್ತೆ, ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಆವಾಗ ನಾವು ತಾಳ್ಮೆಯಿಂದ ಆ ಭಾಗಕ್ಕೂ ಫೋನ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆ. ಆ ರೀತಿ ಇದ್ದಾಗ ನಮ್ಮ ತಾವರೆಕೆರೆ ಸುದ್ಗುಂಟೆಪಾಳ್ಯ ಪೊಲೀಸ್ನವರು ತಿಲಕ್ನಗರ ಸರಹದ್ದಿನಲ್ಲಿ ಬರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನನ್ನೊಂದು ಪ್ರಶ್ನೆ. ದಯವಿಟ್ಟು ಕೋಪಿಸ್ಕೊಳ್ಳೋದು ಬೇಕಾಗಿಲ್ಲ. ತಿಲಕ್ನಗರ ಸರಹದ್ದಿನಲ್ಲಿ ಸುದ್ಗುಂಟೆಪಾಳ್ಯ ಪೊಲೀಸ್ನವರು ಹೊಯ್ಸಳ ಸಮೇತ ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ. ಯಾಕಂದರೆ ನಮಗೆ ಯಾವುದು ಬೇರೆ ಜಾಗದಲ್ಲಿ ಆಪ್ಷನ್ ಕೊಡಲ್ಲ ಅಂದಮೇಲೆ, ಸರ್ ನಮಗೆ ಈ ಸರಹದ್ದು ಬರಲ್ಲ, ಆ ಸರಹದ್ದಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ನಿಯಮಗಳಿದ್ದಾಗ ಈ ನಿಯಮ ಪಾಲನೆ ಮಾಡ್ಬೇಕಾದ್ರೆ ನಮ್ದು ಒಂದು ಕರ್ತವ್ಯ ಆಗಿರುತ್ತೆ, ಅಧಿಕಾರಿಗಳದ್ದು ಕರ್ತವ್ಯ ಆಗಿರುತ್ತೆ, ಹೌದಲ್ವಾ? ಅದೇ ರೀತಿ ಇದನ್ನ ದಯವಿಟ್ಟು ಖಂಡಿಸ್ತಾ ಇದ್ದೇನೆ. ಇದನ್ನ ದಯವಿಟ್ಟು ಬದಲಾಗಿ ಮುಂದಿನ ದಿನಗಳ ಬದಲಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನು ರಿಕ್ವೆಸ್ಟ್. ಎರಡನೇದು, ಸಾರ್ವಜನಿಕರು ದಾಖಲೆಗಳನ್ನ ಅವ್ರವ್ರ ಮನೆ ಪರವಾಗಿರುವಂಥ ಸರಿಯಾದ ದಾಖಲೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ BBMP ವಿಫಲವಾಗಿದೆ.
ಬೆಸ್ಕಾಂ ವಿಫಲ ಆಗಿದೆ, ಸ್ಲಮ್ ಬೋರ್ಡ್ ವಿಫಲ ಆಗಿದೆ, ವಾಟರ್ ಸಪ್ಲೈ ವಿಫಲವಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಅಧಿಕಾರಿಗಳೇ. ಬರ್ತಾರೆ, ಕೂತ್ಕೊಳ್ತಾರೆ, ಟೇಬಲ್ ಮೇಲೆ ಸಂಬಳ ತಗೊಂಡು ನೇತಾಡ್ತಾರೆ. ಸಾರ್ವಜನಿಕರಿಗೆ ಸೇವೆ ಅಂತ ನಮ್ಮ ಇನ್ಸ್ಪೆಕ್ಟರ್ ಭಾಳ ಚೆನ್ನಾಗಿ ಹೇಳಿದ್ರು. ನಾವೆಲ್ಲ ನಿಮ್ಮ ಸೇವಕರು. ಸದ್ಯ 100ಕ್ಕೂ ಸತ್ಯವಾದ ಮಾತೆ. ಇವತ್ತು ಯಾರಾದರೂ ಸರ್ಕಾರದಲ್ಲಿ ಒಂದು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕರ ಸೇವಕರೇ. ಇದೊಂದು ಸತ್ಯವಾದ ಮಾತು, ಒಪ್ಕೊಳ್ಳೋಣ. ಇದಕ್ಕೊಂದು ಕ್ಲಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಲಾಪ್ ಮಾಡಿ. ಆದರೆ ಸಾರ್ವಜನಿಕರ ಸಭೆಯಲ್ಲಿ ಈ ರೀತಿ ಹೇಳ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಅದು ಕಾರ್ಯರೂಪಕ್ಕೂ ಬರಬೇಕಂತ ಹೇಳ್ಬಿಟ್ಟು ನಮ್ದೊಂದು ಭಾವನೆ. ದಯವಿಟ್ಟು ಇಲ್ಲಿರೋ ಅಧಿಕಾರಿಗಳಲ್ಲಿ ನಮ್ಮದೊಂದು ಮನವಿ, ಯಾರೇ ಕೋರಿಕೆಗಳ ಮುಖಾಂತರ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಇಲ್ಲ ಕೋರಿಕೆಗಳ ಮುಖಾಂತರ ಒಂದು ಬದಲಾವಣೆ ವಿಳಾಸ ಆಗಿರಲಿ, ಇಲ್ಲ ಅವರ ಒಂದು ದಾಖಲೆಗಳಾಗಲಿ, ಅದನ್ನು ಸರಿಯಾಗಿ ಸ್ಪಂದಿಸಿ ಅವರಗಳ ವ್ಯವಸ್ಥಿತವಾಗಿ ಆ ಪರಿಸ್ಥಿತಿಯನ್ನು ತಕ್ಕಂತೆ ಕೆಲಸ ಮಾಡ್ಕೊಳ್ಬೇಕಾದ್ರೆ ಅವ್ರ ಕರ್ತವ್ಯ. ನಾನು ಹಲವಾರು ಬಾರಿ ನಮ್ಮ ಸಾಹೇಬರು ಕೇಳ್ಕೊಂಡಿದ್ದೀನಿ, ACP ಸಾಹೇಬರಿಗೆ, ನಮ್ಮ ಸಭೆಗಳಲ್ಲಿ ಎಲ್ಲ ಅಧಿಕಾರಿಗಳು ಒಂದೇ ವೇದಿಕೆ ಮೇಲೆ ಬರೋ ರೀತಿಯಲ್ಲಿ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಹಲವಾರು ಜನ ಇಲ್ಲಿದ್ದಾರೆ, ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ ಇರುತ್ತೆ, ಇನ್ನೊಂದು ಹಲವಾರು ಸಮಸ್ಯೆ, ಬಟ್ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ಮುಖಾಂತರ ನಾನು ಹೇಳ್ಕೊಳ್ತಾ ಇದ್ದೀನಿ. ಆದರೆ ನಾವು ಹಲವಾರು ಬಾರಿ ಕೇಳ್ಕೊಂಡಿದ್ವಿ. ಈ ಸಾರಿ ನಮ್ಮ ಬೆಸ್ಕಾಂ ಪ್ರಕಾಶ್ ಅವರು ಬಂದಿದ್ದಾರೆ, ರಿಯಲಿ ತುಂಬ ಒಪ್ಕೊಳ್ಳೋಣ. ನಮ್ಮ ಮಹೇಶ್ವರು ಅವರು ಸಹ ಬಂದಿದ್ದಾರೆ, ಮಹೇಶ್ವರ ಅವರು ಸಹ ಬಂದಿದ್ದಾರೆ. ಬಟ್ ಇದು ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಆದರೆ ಕಳೆದ ಬಾರಿ ಯಾರೋ BBM ಬಂದಿದ್ರು, ಪಾಪ ಕೊನೆ ವ್ಯಕ್ತಿ ಬಂದಿದ್ರು, ಬಟ್ ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋ ಸಂಬಂಧಪಟ್ಟ ಅಧಿಕಾರಿಗಳು, AE ಆಗಲಿ, AEE ಆಗಲಿ, EEಗಳಾಗಲಿ. ಯಾಕಂದರೆ ಅವ್ರಿಗೆ ಅನ್ವಯ ಆಗುತ್ತೆ ವಿನ ನಮ್ಮ ಕಂಪ್ಲೇಂಟ್ಗಳು ಸಣ್ಣ ಪುಟ್ಟ ಅಧಿಕಾರಿಗಳಿಗಲ್ಲ. ಹಾಗೆ ಅದಕ್ಕೋಸ್ಕರ ದಯವಿಟ್ಟು ಮುಂದಿನ ಯಾವುದಾದ್ರೂ ಸಭೆಗಳಲ್ಲಿ ಕಾರಣನೂ ಇದಕ್ಕೆ ಒಂದು ಹೇಳ್ಬಿಡ್ತಾ ಇದ್ದೀನಿ. ಇವತ್ತು ಇಡೀ ಜಯನಗರ ಭಾಗದಲ್ಲಿ ಕಾರ್ಪೊರೇಟರ್ ಇಲ್ಲ, MLA ಇದ್ದಾರೆ, MP ಇದ್ದಾರೆ. ಆದರೆ ಅವರ ಭಾಗಗಳಲ್ಲಿ ಅವರ ಕಾರ್ಯಕರ್ತರಿಗೆ ಮಾತ್ರ ಒಂದು ಸಭೆಗಳಲ್ಲಿ ಭಾಗಿಯಾಗೋದಕ್ಕೆ ಮೆಸೇಜ್ ಪಾಸ್ ಮಾಡ್ತಾರೆ ವಿನಃ ಸಾರ್ವಜನಿಕವಾಗಿ ಮೆಸೇಜ್ ಪಾಸ್ ಆಗಲ್ಲ. ಹೀಗಾಗಿ ಯಾರಿಗೂ ಸಾರ್ವಜನಿಕವಾಗಿ ಸಭೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೂ ಬಗೆಹರಿಸ್ಕೊಳ್ಳೋದಕ್ಕೂ ವ್ಯವಸ್ಥೆ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ತಿಲಕ್ ಸ್ಟೇಷನ್ನಿಂದ ಮುಖಾಂತರ ತಿಂಗಳು ಮಾಸಿಕ ಸಭೆ ನಡೀತಾ ಇದೆ. ಈ ರೀತಿ ಒಂದು ಯಾವುದಾದ್ರೂ ಜನಗಳು ಜಾಸ್ತಿ ಸೇರುವಂಥ ಸಭೆಗೆ ಈ ರೀತಿ ಒಂದು ವ್ಯವಸ್ಥೆ ರೂಪದಲ್ಲಿ ಮಾಡಿಕೊಂಡು ಬೇಕಾದರೆ ಎಲ್ಲ ಅಧಿಕಾರಿಗಳು ಕಂಪಲ್ಸರಿ ಈ ಜಯನಗರ ಭಾಗದಲ್ಲಿ ಯಾವುದೇ ಒಂದು ಸ್ಲಮ್ ಬೋರ್ಡ್ ಆಗಿರಲಿ, ಹೌಸಿಂಗ್ ಬೋರ್ಡ್ ಆಗಿರಲಿ, ಯಾವುದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೋ ಅವರೆಲ್ಲ ಕಂಪಲ್ಸರಿ ಈ ವೇದಿಕೆ ಮೇಲೆ ಹಾಸನರಾಗ್ಬಿಟ್ಟು ಜನಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನನ್ನಂತ ಸುಮಾರು ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಜೈ ಹಿಂದ್, ಜೈ ಸಂವಿಧಾನ್. ತುಂಬ ಧನ್ಯವಾದಗಳು ಮೋಹನ್ ಪ್ರಸಾದ್ ಅವರಿಗೆ. ತಮ್ಮ ಸಮಸ್ಯೆಗಳ ಬಗ್ಗೆ ಅವರು ಈ ಸಭೆಯಲ್ಲಿ ಹಂಚಿಕೊಂಡ್ರು. ನೆಕ್ಸ್ಟ್ 4th D ಬ್ಲಾಕ್ ಅಸೋಸಿಯೇಷನ್ ಮೆಂಬರು ಬಾಪುಗೌಡ್ ಪಾಟೀಲ್ ರವರು. ಈ ದಿನ ಒಂದೊಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಟ್ರಾಫಿಕ್ ಪೊಲೀಸು ಇವತ್ತು ಏನಾಗಿದೆ, ಟ್ರಾಫಿಕ್ ಪೊಲೀಸ್ ಅಂದರೆ ಎಲ್ಲೂ ಇಲ್ಲ. ಅದು ಏನಾಗಿದೆ ಏನಿಲ್ಲ, ಒಬ್ಬರು ಇನ್ಸ್ಪೆಕ್ಟರ್ ಇಲ್ಲ, ಯಾರಿಲ್ಲ. ಅದು ನೋ ಪಾರ್ಕಿಂಗ್ ಝೋನ್ ಅಂತ ಹಾಕಿದ್ದಾರೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿದರೆ ನಾವೇನು ಓಡಾಡೋಂಗಿಲ್ಲ. ಹಿರಿಯರು ಮತ್ತು ನಾನು ಹಿರಿಯರ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ಗೂ ಕೂಡ ಪ್ರೆಸಿಡೆಂಟ್ ಆಗಿದ್ದೀನಿ, ಹಿರಿಯ ನಾಗರಿಕರದು. ಈವನ್ ವಯಸ್ಸಾದವರು ಮಕ್ಕಳು ರೋಡಲ್ಲಿ ಫುಟ್ಪಾತಲ್ಲಿ ಹೋಗ್ದಿರಂಗೆ ರೋಡ್ಗಳಲ್ಲಿ ಓಡಾಡಬೇಕು, ಆ ಥರ ಒಂದು ಪರಿಸ್ಥಿತಿ ಇದೆ. ಯಾಕೆ ಪಕ್ಕದಲ್ಲಿ ನೋಡಿ SSMRV ಕಾಲೇಜ್ ಇರ್ಬೋದು, ಜೈನ್ ಕಾಲೇಜ್ ಇರ್ಬೋದು, ಆ ಮಕ್ಕಳು ವೀಲಿಂಗು ಏನು ಹಂಪ್ಸಿಲ್ಲ, ಏನಿಲ್ಲ. ಕೆಲವೊಂದು ರೋಡ್ಗಳಂತೂ ಓಡಾಡೋಕ್ಕೆ ಆಗಲ್ಲ, ಅಂಥ ಪರಿಸ್ಥಿತಿ ಇದೆ. BBMP ಅವರು ಇದ್ದಾರೆ, ಕಸ ನೋಡ್ಬೇಕು ನೀವು. BBMP ಅವರೇ, ನೀವು T ಬ್ಲಾಕ್ ಬಸ್ ಸ್ಟಾಪ್ ಹತ್ರ ಆ ಗುಡ್ಡ ತಂದು ಹಾಕ್ತಾರೆ. ಅಲ್ಲಿ ಪಕ್ಕದಲ್ಲಿ ತಾಜಾ ತಿಂಡಿ ಹೋಟ್ಲ್ ಇದೆ, ಅಲ್ಲಿ ಒಂದು ಗುಂಪು ಮಾಡಿ ಇಷ್ಟಿಷ್ಟು ಕಸ ಹಾಕ್ತಾರೆ. ಯಾರು ಮಾಡ್ತಾರೆ? ನೀವು ಇನ್ಸ್ಪೆಕ್ಟರ್ ಬಂದಿರಿ, ನಿಮ್ಗೇನು ಸಂಬಂಧ? ಮಾರ್ಚಲ್ಗಳಿದ್ದಾರೆ, ಯಾರು ಮಾಡೋದಿಲ್ಲ ಏನು ಕೆಲಸ. ಯಾರಿಗೆ ಹೇಳ್ಬೇಕು ನಾವು ನಮ್ಮ ಕಷ್ಟನ? ಜನರು ಒದ್ದಾಡ್ರು 3 ವರ್ಷಗಳ ಮೇಲೆ ಬಸ್ ಸ್ಟಾಪ್ ಕೂತ್ಕೊಂಡಿರ್ತಾರೆ, ಮಕ್ಕಳು, ಹೆಣ್ಮಕ್ಳು, ಹಿರಿಯರೆಲ್ಲ ಕೂತ್ಕೊಂಡಾಗ ಆ ವಾಸನೆ ಕಂಡು ಕಾಯಿಲೆ ಬಂದರೆ ಯಾರಿಗೆ ಜವಾಬ್ದಾರಿ? ನೀವು ಯಾರೋ ಒಬ್ಬರು ಬಂದ್ಬಿಡ್ತೀರಿ. ಆಫೀಸರ್ಗಳು ಬರ್ಬೇಕ್ರಿ. ಆಫೀಸರ್ಗಳು ನಮ್ಮ ಸ್ನೇಹಿತರು ಹೇಳಿದ್ರು, ಆಫೀಸರ್ಗಳು ಬರಬೇಕು, ಅದೇ ಆ್ಯಕ್ಷನ್ ತಗೊಳ್ಬೇಕು ಇಮಿಡಿಯೇಟ್. ಏನು ಆ್ಯಕ್ಷನ್ ಇಲ್ಲ, ಆಯ್ತಾ? ಲಾ ಆ್ಯಂಡ್ ಆರ್ಡರ್ ಇವತ್ತು ರೋಡಲ್ಲಿ ಹೋಗ್ರಿ ನೀವು, ಯಾರಿಗೂ ಸೆಕ್ಯೂರಿಟಿ ಇಲ್ಲ. ಪೊಲೀಸ್ ಮೊದಲು ಚೀಟಾಯಿತು, ಏನು ಅಲ್ಲ ಟೈಗರ್ ಏನು ಇದು, ಇವತ್ತು ಒಬ್ಬರು ಬರ್ತಾ ಇಲ್ಲ. ಟ್ರಾಫಿಕ್ನವರು ಒಬ್ಬರು ಬರ್ತಾ ಇಲ್ಲ. ಏನಿದು ಸರ್ಕಾರ ಇದೆಯೋ, ಆಮೇಲೆ ಏನಿದೆ ವ್ಯವಸ್ಥೆ ಏನಿದೆ, ನಮ್ಮ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಕೆಲಸ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ಕಂಡದ್ದನ್ನು ಹೇಳ್ತಾ ಇದ್ದೀನಿ. ನಾನು ಸಾಕಷ್ಟು ಸಭೆಗಳನ್ನು ಅಟೆಂಡ್ ಮಾಡಿದ್ದೀನಿ, ಅಡ್ವೈಸರಿ ಕಮಿಟಿ ಪೊಲೀಸ್ ಅಟೆಂಡ್ ಮಾಡಿದ್ದೀನಿ,
ಲಾ ಆ್ಯಂಡ್ ಆರ್ಡರ್ ಕಮಿಟಿ ಅಟೆಂಡ್ ಮಾಡಿದ್ದೀನಿ. ಆದರೆ ಈ ವ್ಯವಸ್ಥೆ ಇದೆಯಲ್ಲ, ನಿಜವಾಗಲೂ ನಾವು ಎಲ್ಲಿ ಓಡಾಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಿರಿಯರಾಗಲಿ ಮಕ್ಕಳಾಗಲಿ ಅಂಥ ಪರಿಸ್ಥಿತಿ ಇದೆ. ಸಣ್ಣ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಓಡಾಡ್ತಾರೆ ಬೈಕ್ ಇಟ್ಕೊಂಡು, ಅದು ವೀಲಿಂಗ್ ಅಂತೆ, ಅದು ಅಂತ, ಇದೆಲ್ಲ ಸಾಕಷ್ಟಿದೆ. ನಾನು ಜಾಸ್ತಿ ಹೇಳಿದರೆ ತಮಗೆ ತೊಂದರೆ ಆಗ್ಬಾರ್ದು, ಅದಕ್ಕೋಸ್ಕರ ಈಗ ಅದ್ರದ್ದಾಯಿತು, ಕಸದ್ದಾಯಿತು, ಆಮೇಲೆ ಫಾರೆಸ್ಟು, ಅವರು BBMP ಫಾರೆಸ್ಟ್ನವರು ಆ ಗಿಡಗಳು ಎಲ್ಲೆಲ್ಲ ಒಣಗೋಗ್ಬಿಟ್ಟಿವೆ, ಅವು ತಲೆ ಮೇಲೆ ಬಿದ್ದುಬಿಡ್ತವೆ, ಯಾರು ನೋಡೋರಿಲ್ಲ, ಅದಕ್ಕೆ ಬರೋದೇ ಇಲ್ಲ. ಪಾರ್ಕ್ಗಳು ತಗೊಳ್ಳಿ ನೀವು, ಪಾರ್ಕಲ್ಲಿ ಗಿಡಗಳು ಬಿದ್ದು ಹೋಗ್ಬಿಡ್ತಾವೆ, ಯಾರು ಎತ್ತೋರಿಲ್ಲ, ಕಸ ಗೂಡಿಸೋರಿಲ್ಲ ರೀ ಅಲ್ಲಿ. ಎಂಥ ವ್ಯವಸ್ಥೆ ಇದೆ ಇದು. ಪಾರ್ಕಿಗೆ ಹೋಗದಿರೋಂಥ ಪರಿಸ್ಥಿತಿ ಉಂಟಾಗಿಬಿಟ್ಟಿದೆ. ನಾವು ಬೆಳಗ್ಗೆ ವಾಕ್ ಹೋಗ್ಬೇಕಂದ್ರೆ ಅಲ್ಲಿ ಯಾರೂ ಇಲ್ಲ. ಎಂಥ ವ್ಯವಸ್ಥೆ ರೀ ಇದು, ನಾವು ನೋಡಬಾರ್ದು. ಅದು ಜಯನಗರ ಸೌತ್ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಎಕ್ಸ್ಟೆನ್ಷನ್ ಅಂತ ನಾವು ಪಡ್ಕೊಂಡಿದ್ದೀವಿ. ನಾವು ವರ್ಲ್ಡಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಒಂದು ಹೆಸರು ಪಡ್ಕೊಂಡಿದ್ದೀವಿ. ನಮ್ಮ ಪರಿಸ್ಥಿತಿ ಈ ಥರ ಇದ್ದಾಗ ನಾವು ಹೊರಗಿನವ್ರಿಗೆ ಏನು ಹೇಳ್ಬೇಕು? ನಾವು ದಯವಿಟ್ಟು ಇದ್ರ ಬಗ್ಗೆ ತಾವು ಅರ್ಥ ಮಾಡ್ಕೋಬೇಕು. ನಾವೇನು ಹೇಳೋದಿಲ್ಲ, ಅಧಿಕಾರಿಗಳಿದ್ರಿ, ನೀವು ಯಾವ ರೀತಿ ಅವರಿಗೆ ಕೆಲಸ ಕೊಡ್ತೀರಿ, ಕೆಲಸ ಪ್ರಾರಂಭ ಮಾಡಿಸ್ತೀರಿ, ಏನಿದು ಇಂತಿಂಥವ್ರು ಅಧಿಕಾರಿಗಳು ಬಂದಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಜವಾಬ್ದಾರಿ ತೊಗೊಂಡು ನಾಳೆನೇ ಕೆಲಸ ಮಾಡೋ, ನಾವು ಮಾಡಿಸಿದ್ವಿ ಕೆಲಸನ, ಸಾಕಷ್ಟು ಕಡೆ ನಾವು ಸ್ವಂತ ನಿಂತು ಮಾಡಿಸಿದ್ವಿ ಅಧಿಕಾರಿಗಳಿಂದ. ಈ ಪರಿಸ್ಥಿತಿ ಏನಾಗಿದೆಯಲ್ಲ, ಯಾರೂ ಮಾಡ್ತಾ ಇಲ್ಲ. ಏನು ಮಾಡಬೇಕು? ಮೇನ್ ಅಂದರೆ ಪೊಲೀಸ್ ವ್ಯವಸ್ಥೆ. ನಮಗೆ ಇರೋದು ಪೊಲೀಸ್ ವ್ಯವಸ್ಥೆ. ತಾವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬಂದಿರಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವಿಚಾರನ. ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ದಯವಿಟ್ಟು ನಮ್ಮ ಜಯನಗರ ಭಾಗದಲ್ಲಿ ತಾವು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ನೊಂದು ಹೇಳ್ತಾ ಇದ್ದೀನಿ ಈ ಮಾತನ್ನ. ಯಾಕಂದ್ರೆ ನಾವು ಸರ್ಕಾರಿ ನೌಕರಿ ಮಾಡಿಬಿಟ್ಟು ರಿಟೈರ್ಡ್ ಆಗಿರೋರು ನಾವು, ನಮ್ಗೆ ಎಲ್ಲೋ ತಂದು ಕೂಡಿಸ್ತಾರೆ, ನಮಗೆ ಬೇಡ ಅಂದರೂ ಜನ ಬಿಡಲ್ಲ. ಹೀಗಾಗಿ ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದವನು ಬಂದು ಇಲ್ಲಿ ಸೇರ್ಕೊಂಡಿದ್ದೀನಿ. ಇವತ್ತಿನ ಪರಿಸ್ಥಿತಿ ನಾವು ನೋಡ್ದಿರೋಂಥದ್ದಿದೆ. ದಯವಿಟ್ಟು ನಾನು 2 ಮಾತುಗಳು ಮಾತಾಡಿದ್ದೀನಿ. ಫಾರೆಸ್ಟ್ದು ಹೇಳಿದ್ದೀನಿ, ಪಾರ್ಕ್ ವ್ಯವಸ್ಥೆ ಹೇಳಿದ್ದೀನಿ, BBMP ರೋಡ್ಗಳು ಹೇಳಿದ್ದೀನಿ. ಕಾಲೇಜ್ ಸ್ಟೂಡೆಂಟ್ಸ್ ವೀಲಿಂಗು, ಅವ್ರು ಕೂಗಾಡೋದು, ಕಾಲೇಜ್ಗೆ ಹೋಗಲ್ಲ ಅವರು, ಇಲ್ಲೇ ರೋಡಲ್ಲೇ ಓಡಾಡ್ತಾರೆ, ಎಲ್ಲ ಕ್ಲಾಸ್ಗಳಲ್ಲಿ ಅವರೇ ಇರ್ತಾರೆ, ಯಾರು ಕೇಳೋರಿಲ್ಲ. ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ನು ಸರಿ ಇಲ್ಲ. ಹೀಗಾಗಿ ಹಲವಾರು ವಿಚಾರಗಳು ಇದೆ, ನಾನು ತಿಳಿಸಿದ್ದೀನಿ, ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನನ್ನ ಸ್ನೇಹಿತರು ಎಲ್ಲರೂ ಮಾತಾಡಬೇಕು, ಕೆಲವೊಂದು ತಮ್ಮ ಗಮನಕ್ಕೆ ತರಬೇಕು. ತಾವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು 2 ಮಾತಾಡಿದ್ದೀನಿ. ಧನ್ಯವಾದಗಳು. SRK ಗಾರ್ಡನ್ ಇಂದ ವಿವೇಕ್ ರವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ. ನಾಟ್ ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ಬ್ಯಾಡ್, ಎಲ್ಲ ಪಾಪ ಸಮಸ್ಯೆ ಹೇಳಿದ್ದಾರೆ. ಬಟ್ ನಮ್ಮ ಕೃಷ್ಣಪ್ಪ ಗಾರ್ಡನ್ ಕಡೆಯಿಂದ ಹೇಳೋದಂದರೆ ನಮ್ಮ ಸಾಹೇಬರು ಮತ್ತು ಮಂಜು ಅವರು ಸ್ಪಂದಿಸಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇನ್ನೂ ಬೆಟರ್ ರೆಸ್ಪಾನ್ಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಒಂದು ಟ್ರಾಫಿಕ್ ಸಮಸ್ಯೆ ಹೇಳಿಬಿಡಿ ಅಂದರು, ಬಟ್ ನಮ್ದಿರೋದು 1 2 3 4 ಮೀನ್ಸ್ ಚಿಕ್ಕ ಏರಿಯಾ. ಇಲ್ಲೇ ಹಿಂದ್ಗಡೆ ಪಾರ್ಕಿಂಗ್ ಇಸ್ ಎ ಬಿಗ್ ಇಶ್ಯೂ. ಆ ಪಾರ್ಕಿಂಗ್ ಏನಾಗ್ತಿದೆ ಅಂದರೆ ಪರ್ಸನಲ್ ಗ್ರಡ್ಜಸ್ಸು, ಫೈಟ್ಸು, ಇಟ್ ಈಸ್ ಲೀಡಿಂಗ್ ಆನ್ ಟು ಒನ್ ಥಿಂಗ್ ಟು ಅನದರ್. ಅದು ನೀವು ಸ್ವಲ್ಪ ಇಂಪಾರ್ಟೆಂಟಾಗಿ ಗಮನಿಸಬೇಕು. ಮತ್ತು ಇನ್ನೊಂದು ಗಾರ್ಬೇಜ್ ಡಿಸ್ಪೋಸಲ್. BBMP ಅವರು ಇವತ್ತಿಗೆ 4 ಡೇಸ್ ಆಯಿತು, ಟ್ರಕ್ಸ್ ಬಂದಿಲ್ಲ, ಆಟೋಗಳು ಬಂದಿಲ್ಲ, ಕೇಳಿದ್ರೆ ಆನ್ಸರ್ ಇಲ್ಲ. ಸೊ ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳಬೇಕು ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಟು ನಮ್ಮ ಸೀನಿಯರ್ ಫ್ರೆಂಡ್ ಇದ್ದಾರೆ ಅನೀಶ್. ಏನು ವಿವೇಕ್ ಅವ್ರು ಹೇಳ್ತಾ ಇದ್ರು, ನಮ್ಮದು ಏರಿಯಾದಲ್ಲಿ ಮೇಜರ್ ಇಶ್ಯೂ ಬಂದು ಪಾರ್ಕಿಂಗು ಆ್ಯಂಡ್ ಗಾರ್ಬೇಜ್ ಆ್ಯಂಡ್ ಇನ್ನೊಂದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಸ್. ದ ಮೇಜರ್ ಇಶ್ಯೂ ಫಾರ್ ದಿ ನಮ್ಮ ಏರಿಯಾ ಎಂಟ್ರೆನ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮದು ಇದು ಏರಿಯಾ ಆಗಲಿ, ಚಿಕನ್ ಕೋಟಿ ಈ ಕಡೆ ಆಗಲಿ, ಆದರೆ ಆ ಕಡೆ ಆಗಲಿ, ನಮಗಿರೋದು ವೆರಿ ಸ್ಮಾಲ್ ಅಪ್ರೋಚಸ್. ಈ ಅಪ್ರೋಚಸ್ಸಲ್ಲಿ ಎಮರ್ಜೆನ್ಸಿಯಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಏನಾಗಿದೆ, ನಾವು ಇವಾಗ ವಿವೇಕ್ ಹೇಳಂಗೆ ನಾವೇನ ಮಾಡೋಕ್ಕೆ ಹೋದರೆ ಎಲ್ಲ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ. ಬಟ್ ನಮಗಂತೂ SCP ಸಾಹೇಬರಾಗಲಿ, ಇನ್ಸ್ಪೆಕ್ಟರ್ ಸಾಹೇಬರಾಗಲಿ ಆದಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಈ ಇಶ್ಯೂ ಡೀಪಾಗಿ ಹೋಗಿ ಒಂದು ಸೊಲ್ಯೂಷನ್ ತಗೊಂಡು ಬಂದರೆ ಇದಕ್ಕೆ ಹೆಲ್ಪ್ ಆಗುತ್ತೆ. ನಮಗೆ ಬೆಸ್ಕಾಂ ಅವರು ಜೊತೆಲಿ ಬರ್ತಾರೆ, BBMP, ಆದರೆ ನಮ್ಮ BBMP ಲಿಮಿಟ್ಸ್ ಅವ್ರು ಯಾರೂ ಇಲ್ಲ ಇಲ್ಲಿ. ಗಾರ್ಬೇಜ್ ಮೇಜರ್ ಇಶ್ಯೂ. ದೆನ್ ಬೆಸ್ಕಾಮಲ್ಲಿ ಏನಾನ ಇದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಬಟ್ ಸ್ಮಾಲ್ ಒಂದು ಇಶ್ಯೂ ಇದೆ, ಅದು ರಿಕ್ವೆಸ್ಟ್ ಮಾಡಿಬಿಡ್ತೀನಿ ನಾನು ಬೆಸ್ಕಾಂ ಅವ್ರಿಗೆ. ಆ ಪೋಲ್ದು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ಮೇನ್ದು ದಯವಿಟ್ಟು ಅದು. ಯಾಕಂದರೆ ನಾಳೆ ದಿನ ಏನಾನ ಆಕ್ಸಿಡೆಂಟ್ ಆದರೆ ನಾವು ಅದು ಲಾ ಆ್ಯಂಡ್ ಆರ್ಡರ್ ಹೋಗುತ್ತೆ, ಇದು ಬೇಡ, ಸ್ವಲ್ಪ ದಯವಿಟ್ಟು ಮಾಡಿಕೊಡ್ಬೇಡಿ. ಸೊ ಇದೊಂದು ಬೇರೆ ವಿವೇಕ್ ಸರ್ ಏನಿಲ್ಲ, ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಸಪೋರ್ಟ್ ಯು ಆರ್ ಗಿವಿಂಗ್. ಬಟ್ ಐ ಥಿಂಕ್ ಎನ್ಕ್ರೋಚ್ಮೆಂಟ್ಸ್ ನಮ್ಮ ಎಂಟ್ರೆನ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ತಿಲಕ್ ನಗರ್ ಮೇನ್ ರೋಡಿಂದ ಕೃಷ್ಣಪ್ಪ ಗಾರ್ಡನ್ ಲೆಫ್ಟ್ ಡಬಲ್ ಸೈಡ್ ಪಾರ್ಕಿಂಗ್ ನಮಗೆ ಆಗೋದೇ ಇಶ್ಯೂ ಬಂದು ನಮ್ಮ ಜಯನಗರ್ ಲಿಮಿಟ್ ಏನಿತ್ತು ನಮಗೆ ಪಾರ್ಕಿಂಗ್ ಇಶ್ಯೂ ಮೇಜರ್ ಆಗಿದೆ ಸರ್. ನಾನು ಮತ್ತು ಮೈಕೋ ಲಿಮಿಟ್ ಹತ್ತಿ ರಾಜಣ್ಣ ಸಾಹೇಬ್ಗೆಲ್ಲ ತಿಳಿಸಿದ್ದೀವಿ, ಕಂಪ್ಲೇಂಟ್ಸ್ ಆಗಿದೆ. ಇವಾಗ ಆ ಸೇಮ್ ಕಂಪ್ಲೇಂಟ್ಸ್ ನಾವು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಬರ್ತೀನಿ, ರಾಘವೇಂದ್ರ ಸರ್ ನಂಬರು ತೊಗೊಂಡಿದ್ದೀನಿ, ನಾನು ಬಂದು ಮಾತಾಡ್ತೀನಿ. ಬಟ್ ಸ್ವಲ್ಪ ನೀವು ಇದು ಗಮನಕ್ಕೆ ತಗೊಂಡು ಬಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಯಾಕಂದರೆ ಇದೆರಡು ಮೇಜರ್ ರೋಡ್ಸ್ಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಇದು ಮೆಟ್ರೋದು ಇಶ್ಯೂ ಕೆಲಸ ಆಗ್ತಾ ಇತ್ತು,
ಅದು ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅದು ಒಂದು ಯೂಟರ್ನ್ ರಿಕ್ವೆಸ್ಟು ಇದೆ ನಮ್ಮ RW ಅಸೋಸಿಯೇಷನಿಂದ. ಫಜಲ್ RW ಅಸೋಸಿಯೇಷನಿಂದನೂ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಇದಕ್ಕೆ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್. ನಮ್ಮ ಪಾರ್ಕಿಂಗ್ ಸಮಸ್ಯೆ ಎಷ್ಟು ಸೀರಿಯಸ್ ಆಗಿದೆ ಅಂದರೆ, ವಿ ಪ್ರೇ ಎವ್ರಿ ಡೇ, ರಾತ್ರಿ ಯಾರಿಗೂ ಎಮರ್ಜೆನ್ಸಿ ಬರಬಾರ್ದು ಅಂತ. ಕಾರ್ ತೆಗಿಲಿಕ್ಕಾಗಲ್ಲ, ಆಂಬ್ಯುಲೆನ್ಸ್ ಬರೋಕ್ಕಾಗಲ್ಲ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ನಮ್ಮ ಸಿಚುವೇಶನ್. ಧನ್ಯವಾದಗಳು ಸರ್ ವಿವೇಕ್ ಮತ್ತು ಅನೀಸ್ ಅಹ್ಮದ್ ಅವರಿಗೆ. ಈಗ ರಾಜಣ್ಣ ಲೇಔಟಿಂದ ನಯಾಜ್ ಅಹ್ಮದ್. ಸಲಾರ್ ಎಲ್ಲರೂ ಪೊಲೀಸ್ ಅಧಿಕಾರಿಗಳು ಮತ್ತು ಅಕ್ಕ ತಂಬಿಯವರವರು ಮಕ್ಕಳು ನಮ್ಮ ಬ್ರಾದರ್ಸ್ ನಾನು ಕಡೆಯಿಂದ ನಮಸ್ಕಾರ. ನಾನು ಮೊಹಮ್ಮದ್ ನಯಾಜ್ ಅಹ್ಮದ್ ಅಂತ, ರಾಜಣ್ಣ ಲೇಔಟ್ RB ಎಕ್ಸ್ಟೆನ್ಷನ್ ಅಂತ ಇದೆ, ಅಲ್ಲಿ ಮಜೀದಿ ಸೆಕ್ರೆಟ್ರಿ ಮತ್ತು ವೆಲ್ಫೇರ್ ಅಸೋಸಿಯೇಷನ್ದು ಸೆಕ್ರೆಟ್ರಿ. 1995ರಿಂದ ಈ ನಮ್ಮ ಏರಿಯಾ ಡೆವಲಪ್ ಆಗಿದೆ. ಯಾವುದು ಗುಲ್ಬರ್ಗಾ ಕಾಲೋನಿ ಮತ್ತು ರಾಜಣ್ಣ ಲೇಔಟ್. ಪ್ರತಿಯೊಂದು ಮೀಟಿಂಗ್ ಕುಡ್ದಾಗ ಇದೇ ನಾನು ಕಂಪ್ಲೇಂಟ್ ಕೊಡ್ತಾ ಇರೋದು. ಒಂದೇ ರೋಡ್ ಇರೋದು, ನಿಮಗೆ ಬರೋಕ್ಕೆ ಹೋಗೋಕ್ಕೆ ಒಂದೇ ರೋಡು. ಅಲ್ಲೊಂದು ಬಾರ್ ಇದೆ, ಅದು ಭಾಳ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದರು ಆ ಬಾರ್ ಓನರ್ಗೆ ಕರ್ಕೊಂಡ್ಬಂದು ಮಾತಾಡೋಣ ಅಂತ ಹೇಳಿದ್ರು. 1 ತಿಂಗಳು ಆಯಿತು ಇವತ್ತಕ್ಕೆ. ಲಾಸ್ಟ್ ಮೀಟಿಂಗ್ದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಿಲ್ಲ, ಹೆಂಗಸರು ಮಕ್ಕಳು ಓಡಾಡೋಕ್ಕೆ ಜಾಗ ಇಲ್ಲ. ನೆಕ್ಸ್ಟ್ ಏನಂತ ಹೇಳಿದರೆ, ಅಲ್ಲಿ ಅದು ತೊಗೊಂಬಂದ್ಬಿಟ್ಬಿಟ್ಟು ಫುಟ್ಪಾತ್ ಮೇಲೆ ಸ್ಟಾರ್ ಹೋಟೆಲ್ ಅಂತ ಮಾಡ್ಕೊಂಡಿದ್ದಾರೆ. ಅದೇ ಫುಟ್ಪಾತ್ ಮೇಲೆ ಕೂತ್ಕೊಂಡು ನಿಜವಾಗ ಅಂತ ಹೇಳಿದ್ರೆ ಬೆಳಿಗ್ಗೆ 12 ಗಂಟೆಯಿಂದ ರಾತ್ರಿ 8:30 10 ಗಂಟೆ ತನಕ ಕ್ಯೂನಲ್ಲಿ ಕೂತ್ಕೊಂಡು ಮಸಾಲ ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿರ್ತಾರೆ. ಅಲ್ಲಿ ಹೆಂಗಸರು ಮಕ್ಕಳು ಓಡಾಡೋಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ. ನೆಕ್ಸ್ಟ್ ಗುಲ್ಬರ್ಗಾ ಕಾಲನಿಯವರು ನಾವೆಲ್ಲ ಅಂಟಮ್ ಥರ ನಾವು ನಡ್ಸ್ಕೊಂಡು ಹೋಗ್ಕೊಂಡು, ಮೊದಲೇ ಏನೂ ಇರಲಿಲ್ಲ. ಈಗ ಒಂದು ಮನೆಗೆ 2 207, ಒಂದು ಮನೆಗೆ ಒಂದು ಆಟೋ ರಿಕ್ಷಾ, ಒಂದು ಕಾರು, ಈ ರೀತಿ ಅವ್ರದ್ದು ಡೆವಲಪ್ ಆಗಲಿ, ದಯವಿಟ್ಟು ಅವರು ಒಳ್ಳೇದಾಗಲಿ, ಡೆವಲಪ್ಮೆಂಟ್ ಆಗಲಿ, ಎಲ್ಲದಕ್ಕೆ ನಾನು ಇದು ಮಾಡ್ತೀನಿ. ಬಟ್ ಅಲ್ಲಿ ಇರೋದು ಒಂದೇ ರೋಡ್ನಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಅಷ್ಟು ಕಷ್ಟ ಆಗ್ತಾ ಇದೆ. ನೆನ್ನೆ ಒಂದು ಸಾವು ಆಯಿತು ನಮ್ಮ ಏರಿಯಾದಲ್ಲಿ. ಸಾವು ಆಗಿದ ಮೇಲೆ ಒಂದು ಆಂಬುಲೆನ್ಸ್ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ. ತಿರ್ಗಾ ನಾನು ನಿಂತ್ಕೊಂಡು ಎಲ್ಲ ಡಬಲ್ ಪಾರ್ಕಿಂಗು ಎಷ್ಟೋ ಸಲ ಕೂಡ ಟ್ರಾಫಿಕ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾಯಿತು. ಬರೀ 2 ದಿವಸ ಬರ್ತಾರೆ, ಅವ್ರಿಗೆ ಎತ್ರಿ ಗಾಡಿ ಅಂತ ಹೇಳ್ತಾ ತಿರ್ಗಾ 3ನೇ ದಿವಸ ಅದೇ ರೀತಿ. ಅದ್ರಲ್ಲಿ ಏನು ನಮಗೆ ಅವಕಾಶ ಇದು ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಆ ರಾಜಣ್ಣ ಲೇಔಟು ಗುಲ್ಬರ್ಗಾ ಕಾಲುವಿಂದ ಬರೋಕ್ಕೆ ಒಂದೇ ದಾರಿ ಇರೋದು, ಆ ಪಾರ್ಕ್ ಹೋಗೋಕ್ಕೆ ಒಂದೇ ದಾರಿ ಇರೋದು. ನೆನ್ನೆ 5 ದಿವಸ ಆಯಿತು ಕಚರ ಎತ್ತಿ ಮನೆ ಮುಂದೆ ನಾಯಿಗಳು ಬಂದು ಅದು ತಿಂತಾರೆ, ನಾನ್ ವೆಜ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ರಸ್ತಲ್ಲಿ ಕಚರ. ಅದು ಕೊನೆಗೆ ಫೋನ್ ಮಾಡಿ ತೊಂದರೆ ಆಗಿ MLAಗೆ ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀರಾ ಅಥವಾ ಏನು ಹೇಳ್ತೀರಾ? ಆಮೇಲೆ ನಮ್ಮ ಮಲ್ಲಿ ಸಾಹೇಬರು ಕೂಡ ಹೇಳಿದೆ, ಇಮಿಡಿಯೇಟ್ ಟೇಕ್ ದ ಆಕ್ಷನ್ ವಿತಿನ್ 1 hour ಸಣ್ಣ ವೆಹಿಕಲ್ ಅದು ಕಚರ ತೆಗೆದ್ರು. ಏನಿಲ್ಲ, ನಮ್ಮ ಇನ್ಸ್ಪೆಕ್ಟ್ರು ಬಂದಿದ ಮೇಲೆ ಅಲ್ಲಿ ಗಾಂಜಾ ಇದು ಅದು ಭಾಳ ಕಮ್ಮಿ ಆಗಿದೆ. ನಾನು ಅವ್ರಿಗೆ ಒಂದು ಸೋಟ್ ಹೊಡಿತೀನಿ. ಭಾಳ ಒಳ್ಳೆ ಕೆಲಸ ನಡೀತಾ ಇದೆ. ಆದರೆ ಐ ಗೋಯಿಂಗ್ ಟು ರಿಕ್ವೆಸ್ಟ್ ಯು, ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಅಮ್ಮವರು ಕೂಡ ಬಂದಿದ್ದಾರೆ, ದಯವಿಟ್ಟು ಕೇಳಬೇಕು. ತಾವೆಲ್ಲ ಬಂದಿದ್ದೀರಾ, ಒಂದೇ ಮಾತು, ಅಲ್ಲಿ ನಮ್ಮ ಹೆಂಗಸರು ಮಕ್ಕಳು ಓಡಾಡೋಕ್ಕೆ ವಾಸನೆ. ತಿರ್ಗಾ ಆ ಗುಲ್ಬರ್ಗ ಕಾಲೋನಿಯವರು ಕೆಲಸ ಮಾಡ್ಕೊಂಡು ಬಂದು ಕುಡ್ಕೊಂಡು ಅದೇ ರೋಡ್ನಲ್ಲಿ ನಮ್ಮ ಮಾಡ್ಕೊಳ್ತಾರೆ. ಅಕಸ್ಮಾತ್ ಏನೋ ಗಾಡಿ ಸ್ವಲ್ಪ ಹೀಗಾಯ್ತು ಅಂದರೆ ಮುಗಿತು ಕತೆ, ಕಾಲು ಕೈ ಎಲ್ಲ ಹೋಗ್ಬಿಡ್ತದೆ. ಆ ರೀತಿ ಭಾಳ ತೊಂದರೆ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ದಯವಿಟ್ಟು ನೀವು ಹೇಳಿದಂಗೆ ಆ ಬಾರ್ ಅವ್ರು ಕರೆದಿ ಏನಾಗಿದೆ ಸರ್, ನಾನು ಫೋಟೋ ತೋರಿಸ್ತೀನಿ, ಲೈನ್ನಲ್ಲಿ ಕೂತ್ಕೊಳ್ಳೋದು ಕುಡಿಯೋಕ್ಕೆ, ಅದು ಏನಂತ ಹೇಳಿದ್ರೆ ಹೋಗ್ತಾ ಇಷ್ಟ ಓಡೋದು, ಇದೇ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ BBMP ಅವ್ರಿಗೆ ಮತ್ತು ಬೆಸ್ಕಾಮ್ ಅವ್ರಿಗೆ. ಲೈಟ್ಗಳು ಇಲ್ಲ. ರಾತ್ರಿ ಒಂದು ಇಬ್ಬರು ಹೆಂಗಸರು ಬಂದರು. ಲಾಸ್ಟಲ್ಲಿ ಹೇಳಿದೆ ಸಾಹೇಬ್ರಿಗೆ, ಹಿಂದೆ ಯಾರೋ ಬಂದ್ಬಿಟ್ಟು 4 ಜನ ಕಾರ್ ಮಾಡಕ್ಕೆ ಬಂದರು. ತಿರ್ಗಾ ನಮ್ಮವ್ರು ಯಾರೋ 2 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಹೋಗುವಾಗ ಗಾಡಿ ನಿಲ್ಸ್ ತಕ್ಷಣ ಓಡೋಗ್ಬಿಟ್ಟು. ಈ ರೀತಿ ಇದೆ. ದಯವಿಟ್ಟು ಐ ರಿಕ್ವೆಸ್ಟ್ ಯು, ಹೈಯರ್ ಆಫೀಸರ್ಸ್ ಬಂದಿದ್ದಾರೆ, ಒಂದೇ ಮಾತು, ಆ ಬಾರು ಮತ್ತು ಡಬಲ್ ಪಾರ್ಕಿಂಗು. ಇವಾಗ ಆಟೋ ರಿಕ್ಷಾ ಜಾಸ್ತಿ ಆಗಿಬಿಟ್ಟಿದೆ ಗುಲ್ಬರ್ಗಾ ಕಾಲೋನಿಗೆ. ಅಲ್ಲ ಎಲ್ಲಿಂದ ಬರ್ತಾ ಇದೆ ಏನು ಗೊತ್ತಿಲ್ಲ, ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಅದು ಗೊತ್ತಾಗ್ತಲ್ಲ. ಒಳಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಒಳ್ಳೆ ಜಾಗ ಇದೆ, ಅವ್ರ ಗಾಡಿಗಳು ಒಳಗೆ ನಿಲ್ಲಿಸ್ತಾ ಇಲ್ಲ. ಭಾಳ ಗಲಾಟೆ, ಭಾಳ ನಮಗೆ ತೊಂದರೆ ಆಗ್ತಾಯಿದೆ. ಈ ತೊಂದರೆಗೆ ಈ ರೀತಿ ಮೀಟಿಂಗ್ ನೀವು ಅರೇಂಜ್ ಮಾಡ್ತಿರೋದು, ಹೈಯರ್ ಆಫೀಸರ್ ಕರೆದ್ರು ಭಾಳ ಒಳ್ಳೆಯದು. ಪ್ರತಿಯೊಂದು ತಿಂಗಳು ನೀವು ಮಾಡ್ತಿದ್ರೆ 4th Saturday, ಆ ರೀತಿ ವರ್ಷದಲ್ಲಿ 2-3 ಸಲ ಈ ರೀತಿ ಹೈಯರ್ ಆಫೀಸರ್ ಬಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಬಾಬಾ ಇನ್ಸ್ಪೆಕ್ಟ್ರು ಭಾಳ ಕಷ್ಟಪಡ್ತಿದ್ದಾರೆ, ನಿಮ್ಮ ಹೌಸ್ಲ ಎಲ್ಲ ಬರ್ತಿದ್ದಾರೆ.
ಆ ಡ್ರಗ್ಸ್ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ದಯವಿಟ್ಟು ರೋಡ್ ಸೇಫ್ಟಿ, ಟ್ರಾಫಿಕ್ಕು, ಡಬಲ್ ಪಾರ್ಕಿಂಗು, ಕುಡಿಯೋದು ಅದೊಂದು ಮಾಡ್ಕೊಂಡು ಬಿಟ್ಟರೆ ನಿಜವಾಗಿ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಒಂದು ಸುಲಭ ಹೊಡ್ತೀನಿ ಸರ್. ತುಂಬ ಧನ್ಯವಾದಗಳು ನಯಾಜ್ ಅಹ್ಮದ್ ಅವರಿಗೆ. ಈಗ 4th ಟಿ ಬ್ಲಾಕಿಂದ ವಾಸುರವರು ತಮ್ಮ ಏರಿಯಾದ ಸಮಸ್ಯೆಗಳ ಬಗ್ಗೆ ಹೇಳಬೇಕು. ಸರ್ ನಮಸ್ಕಾರ. BBMP ಇಂಜಿನಿಯರ್ಗೆ ಸರ್, ಈಸ್ಟರ್ನ್ ಮೈನ್ ರೋಡು 36 ಕ್ರಾಸ್ ಇಲ್ಲ ಸರ್, ಅಲ್ಲಿ ವೈಟ್ ಟಾಪಿಂಗ್ ಮಾಡಿದ್ದಾರೆ. ವೈಟ್ ಟಾಪಿಂಗು ಮತ್ತು ಫುಟ್ಪಾತಲ್ಲಿ ಟೈಲ್ಸ್ ಹಾಕಿದ್ದಾರೆ. ಅದು ತುಂಬ ಡಿಫ್ರೆನ್ಸ್ ಇದೆ ಸರ್. ಟರ್ನಿಂಗಲ್ಲಿ ಗಾಡಿಗಳಿಗೆ ತುಂಬ ಇದಾಗತ್ತೆ, ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ತುಂಬ ಇದೆ ಸರ್ ಅಲ್ಲಿ. ಆಮೇಲೆ SSM ಕಾಲೇಜು ಮತ್ತು ತಾಜಾ ತಿಂಡಿ ಅಂತ ಪಾರ್ಕಿಂಗ್ ಅಂತೂ ತುಂಬ ಸಮಸ್ಯೆಗಳು ಆಗ್ಬಿಟ್ಟಿದೆ. ಗಾಡಿಗಳು ನಿಲ್ಲಿಸಿ ಬೆಳಗ್ಗೆ ಸಾಯಂಕಾಲ ಬಂದು ನೋಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡ್ತಾರೆ ಏನಲ್ಲಿ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು. ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಟಿಫನ್ಗಳು ಮಾಡ್ಕೊಂಡು ಸಾಯಂಕಾಲ ಕಾಫಿಗಳು ಕೂತ್ಕೊತಾರೆ. ಪಬ್ಲಿಕ್ಕೆ ಬಸ್ ಸ್ಟಾಪ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನ ಹೋಟ್ಲವ್ರಿಗೆ ಹೇಳ್ತೀರಾ ಅಥವಾ ಬೇರೆ ರೀತಿಯವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರೆ, ನೋಡಿ ಅದು ಏನು ಮಾಡ್ತಾರೆ ಅಂತ. SSM ಕಾಲೇಜ್ ಹತ್ರ ಎಲ್ಲ ಗಾಡಿಗಳು 2 ಸೈಡ್ ಹಾಕೊಂಡ್ಬಿಡ್ತಾರೆ, ಫುಟ್ಪಾತ್ ಮೇಲೆ ಹಾಕೊಂಡ್ಬಿಡ್ತಾರೆ. ಮೊನ್ನೆ ಒಂದು ಆರ್ಟಿಕಲ್ ಇದ್ರಲ್ಲಿ ನೋಡಿದೆ, ಮತ್ತು TV ನ್ಯೂಸಲ್ಲಿ ನೋಡಿದೆ ನಾನು, ಫುಟ್ಪಾತ್ ಮೇಲೆ ಓಡಾಡಿದ್ರೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಆಗ್ತಾ ಇದೆ, ಇದಾಗತ್ತೆ ಅಂತ ಹೇಳಿದ್ದೀರಾ. ಅದೇ ಥರ ಇವ್ರಿಗೂ ಹತ್ರ ಯಾವ ಆ್ಯಕ್ಟ್ ತೊಗೊಂಬಂದು ಅವ್ರಿಗೆ ಇದು ಮಾಡಿದ್ರೆ ಸರಿ ಬರ್ತಾರೆ. ಇಲ್ಲಾಂದರೆ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸರ್. ಮೀಟಿಂಗಲ್ಲಿ ಬಂದಾಗ ನಾವು ಹೇಳ್ತೀವಿ ತಿರ್ಗಿ ಅದೇನು ಇದು ಮಾಡಲ್ಲ, ಏನಿಲ್ಲ. ನೀವು ಕಾಲೇಜ್ಗೆ ಹೋಗಿ ಇನ್ಫಾರ್ಮ್ ಮಾಡ್ತೀರಾ, ತಿರ್ಗಿ ಅದೇನೂ ಆಗಲ್ಲ. ಅದು ಅಲ್ಲಿರೋರಿಗೆ ಅಕ್ಕಪಕ್ಕರಿಗೆ ತುಂಬ ತೊಂದರೆ ಆಗುತ್ತೆ. ನೀವು ಒಂದು ದಿವಸ ಬಂದು ನಿಂತ್ಕೊಂಡ್ರೆ ಅದು ತೋರಿಸಿ ಏನಾಗುತ್ತೆ ಅಂತ ಹೇಳ್ತೀವಿ ನಾವು. ವಾಸು ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಈಗ ಹುಸ್ನಾ ಮಸೀದಿ ರವರು ಸಮೀರ್ SRK ಗಾರ್ಡನ್ ಹುಸ್ನಾ ಮಸೀದಿ. ಅಸ್ಸಲಾಮು ಅಲೈಕುಮ್, ನಮಸ್ಕಾರ ಎಲ್ರಿಗೆ. ನಮ್ಮದು ಏನು ಸಮಸ್ಯೆ ಅಂದರೆ ಪಾರ್ಕಿಂಗ್ ಸಮಸ್ಯೆ ಮೇಡಮ್. ಅಥವಾ ಫಾನೂಸ್ ಹೋಟ್ಲ್ ಇದೆಯಲ್ಲ, ಆ ಟ್ರನ್ನಿಂಗಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಅದೊಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಸಾಕು, ಬೇರೆ ಏನು ಸಮಸ್ಯೆ ಇಲ್ಲ ಮೇಡಮ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸಮೀರ್ ಅವರಿಗೆ. ಸರ್ ಇನ್ನೊಂದು, ನಮ್ಮ ಏರಿಯಾದಲ್ಲಿ ತಿಲಕ್ ನಗರ್ ಅವರು, LIC ಕಾಲೋನಿಯವರು ಎಲ್ಲರ ಗಾಡಿಗಳು ತಿಂಗಳು ಕಡ್ತಾ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಸಾಹೇಬ್ರಿಗೆ ಹೇಳಿದೆ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ, ನಮ್ಮ ವೆಲ್ಫೇರ್ ಅಸೋಸಿಯೇಷನಿಂದ ಒಂದು ಪಾಸ್ ಮಾಡ್ತಿದ್ದೀನಿ, ಕಾರ್ ಪಾಸ್ ಅಂತ. ಯಾರಿಗೆ ಅಂತ ಹೇಳಿದರೆ ಅಲ್ಲಿ ಮನೆ ಕೈ ಕೊಟ್ಟಿದ್ದಾರಲ್ಲ, ಪಾರ್ಕಿಂಗ್ ಇಲ್ಲ ಅವ್ರಿಗೆ. ಆ ಮೇನ್ ರೋಡ್ನಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಾನು ಪಾಸು ವೆಲ್ಫೇರ್ ಅಸೋಸಿಯೇಷನಿಂದ ನಾನು ಹೇಳಿದ್ದೀನಿ ನಮ್ಮ ಕಮಿಟಿದಲ್ಲಿ, ಆ ಪಾಸ್ ಮಾಡಿ ಸಾಹೇಬ್ರಿಗೆ ತೋರಿಸಿ ಆ ಏರಿಯಾವ್ರವ್ರ ಕಾರ್ಗಳಿಗೆ ಆ ಪಾಸ್ ಹಾಕಿಬಿಟ್ಟು ಕೊಡ್ಬೇಡೋಣ, 1 ವರ್ಷ ವ್ಯಾಲಿಡಿಟಿ ಹಾಕಿಕೊಡೋಣ ಅಂತ ನಾನು ಒಂದು ಏರ್ಪಾಟ್ ಮಾಡಿದ್ದೀನಿ. ತಾವೆಲ್ಲ ಪರ್ಮಿಷನ್ ಕೊಟ್ಟರೆ ಆ ಪಾಸ್ಗೆ ನಿಮ್ಮವರಂಥವ್ರು ಕರೆದಿ ಅಲ್ಲಿ ಇನಾಗ್ರೇಷನ್ ಮಾಡಿ ಎಲ್ಲರಿಗೆ ಪಾಸ್ ಇಶ್ಯೂ ಮಾಡೋಣ. ಬೇರೆಯವರು ತಿಂಗಳು ಗಂಟೆ ಕೂಡ ಗಾಡಿಗೆ ಅಲ್ಲಿ ಪಾರ್ಕ್ ಮಾಡಿ ಹೋಗಿರೋದು ಬಂದಿಲ್ಲ ಇನ್ನ ತನಕ. ಬೇರೆಯವ್ರ ಗಾಡಿ ಯಾರಿದ್ದಾರೆ ಪಾಸ್ ಕೊಟ್ಟಿದ ಮೇಲೆ ಅದೇ ರೀತಿ ಪಾರ್ಕ್ ಮಾಡಿದ್ರೆ ನಮ್ಮ ಟ್ರಾಫಿಕ್ ಅವ್ರಿಗೆ ಹೇಳಿ ಅಲ್ಲಿಂದ ನಾವು ಟೋ ಮಾಡ್ಬೋದು ಅಂತ ಒಂದು ಮಾತು ಕೇಳ್ಕೊತಿದ್ದೀನಿ. ನಾವು ಅದಕ್ಕೆ ಅವಕಾಶ ಕೊಡಬೇಕು. ಆ ಪಾಸ್ ರೆಡಿ ಮಾಡೋಕ್ಕೆ ನಾನೆಲ್ಲ ಪ್ರೂಫ್ ಎಲ್ಲ ಮಾಡಿದ್ದೀನಿ. ಹ್ಞೂ ಅಂತ ಹೇಳಿದರೆ ನಾವೆಲ್ಲ ತೊಗೊಂಬಂದು ತೋರಿಸಿ ಆ ಪಾಸ್ ಇಶ್ಯೂ ಮಾಡಿ. ಅಲ್ಲಿ ಏನಾಗಿದೆ, ಟ್ರಾಫಿಕ್ ಡಬಲ್ ಪಾರ್ಕಿಂಗ್ ಏನಂತ ಹೇಳಿದ್ರೆ ಯಾರೋ ತೊಗೊಂಬಂದು ಅಲ್ಲಿ ನಿಲ್ಲಿಸಿರೋದು, ಯಾರೋ ತಿಂಗಳು ಗಂಟೆ ಇದೆ ಗಾಡಿ, ಬ್ಲೋಕ್ಗಳು ಹೋಗ್ಬಿಟ್ಟಿದೆ, ಯಾರು ಕೇಳೋರು ಇಲ್ಲ. ಅದಕ್ಕೆ ಪಾಸ್ ಇದು ಮಾಡಿದ್ದೀನಿ. ದಯವಿಟ್ಟು ನಿಮಗೆ ನೀವು ಪರ್ಮಿಷನ್ ಕೊಟ್ಟರೆ ಅದಕ್ಕೆ ನಾನು, ಯಾಕಂದರೆ ತಿಂಗಳು ರಂಜಾನ್ ತಿಂಗಳು ಪವಿತ್ರ ತಿಂಗಳು ಬರ್ತಾ ಇದೆ. ಆ ತಿಂಗಳಲ್ಲಿ ಭಾಳ ಸ್ವಲ್ಪ ಕ್ಲೀನಾಗಿ ಇರಬೇಕು. ಕಚರ ಆಗಲಿ ಏನಾಗಲಿ ಉಪವಾಸ ಇರೋದು. ಇನ್ನೊಂದು ನಮ್ಮ ಮುಖ್ಯ ಅಂತ ಹೇಳಿದ್ರೆ ಒಂದೇ ದಾಲಿ ಹೆಂಗಸರು ಮಕ್ಕಳು ಓಡೋದು, ಯುರೋಪಿಗೆ ಹೋಗ್ತಾರೆ. ಅದೇ ಒಂದು ದಯವಿಟ್ಟು ಒಂದು ಮಾಡಿಕೊಡೋಕ್ಕೆ ನಾನು ಕೇಳ್ಕೊತಿದ್ದೀನಿ. ಮಾರಿಯಮ್ಮ ಟೆಂಪಲ್ ಇಂದ ಪಳನೀರವರು ತಮ್ಮ ಏರಿಯಾದ ಸಮಸ್ಯೆಗಳ ಬಗ್ಗೆ ಹೇಳ್ಕೋಬೇಕು. ಮಾನ್ಯ ಉಪ ಆಯುಕ್ತರು, ಸಹಾಯಕ ಆಯುಕ್ತರು, ನಮ್ಮ ತಿಲಕ್ ನಗರ ಠಾಣೆ ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಎಲ್ಲ BBMP, ಬೆಸ್ಕಾಮ್, ನಮ್ಮ ಅಗ್ನಿಶಾಮಕ ದಳ ಎಲ್ಲರಿಗೂ ವಂದಿಸಿ, ಮತ್ತು ನಮ್ಮೆಲ್ಲರ ಸಮಾಜದ ಎಲ್ಲ ನಿವಾಸಿಗಳ ಪ್ರಮುಖರೆಲ್ಲ ಬಂದಿದ್ದೀವಿ ವಂದಿಸಿ. ಇದು ಎಲ್ಲರದು ಪ್ರಮುಖವಾಗಿ ಹೇಳಿದ ಸಮಸ್ಯೆನೇ. ನಾನು ಒಂದು ಕಂಪ್ಲೇಂಟು ತಂದಿದ್ದೀನಿ. ನಮ್ಮದು ಪ್ರಧಾನವಾಗಿರೋದು 30ನೇ ಕ್ರಾಸು, 31ನೇ ಕ್ರಾಸು, 32ನೇ ಕ್ರಾಸು. ಇದು ಬರೀ ನಮಗೆ ಸೇರಿದ್ದಲ್ಲ, ಇಡೀ ಬೆಂಗಳೂರಿಗೆ ಸೇರಿದ್ರಷ್ಟೇ. ಬನ್ನರ್ಘಟ್ಟದಿಂದ ನೀವು ಯಾವುದೇ ಒಂದು ವೆಹಿಕಲ್ ಪಾಸ್ ಆಗಬೇಕಾದ್ರೆ ಇಲ್ಲಿಂದನೇ ಆಗಬೇಕು. ವೆಹಿಕಲ್ ಆಗಲಿ, ಇದು ಆ್ಯಂಬುಲೆನ್ಸ್ ಆಗಲಿ, ಯಾವುದೇ ವಾಹನ ಒಂದು ಸಲ ಬನ್ನರ್ಘಟ್ಟ ಜಾಮ್ ಆದರೆ ನೀವು ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿ ಜಾಮ್ ಆದರೆ ಇಲ್ಲಿ ಬರೋಕ್ಕಾಗಲ್ಲ. ಇಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಡಬಲ್ ಪಾರ್ಕಿಂಗು. ಕಂಟಿನ್ಯೂಸ್ ಆಗಿ ಆಟೋ ಕನ್ಸಲ್ಟೆಂಟು ಒಬ್ಬೊಬ್ಬರು 50 ಗಾಡಿ ಫುಟ್ಪಾತು, ರೋಡು ಮತ್ತು ನಿಲ್ಲಿಸಿದ್ದಾರೆ. ವ್ಯಾಪಾರ ಮಾಡೋರು ಮಾಡಬೇಕು, ಅವ್ರಿಗೆ ಶೋರೂಮ್ ಇದೆ, ಶೋರೂಮಲ್ಲಿ ಮಾಡಬೇಕು. ರೋಡಲ್ಲೇ 24 ಗಂಟೆ ನಿಲ್ಲಿಸ್ಬಿಟ್ರೆ ಈಗ ನಾವೆಲ್ಲ ಏನು ಹೇಳಿದ್ದೀವಿ, ಈ ಸಮಸ್ಯೆ ಅದರಿಂದನೇ ಬರ್ತಿರೋದು. ಅವರು RTOದಿಂದ ಪರ್ಮಿಷನ್ ತಗೊಂಡಿಲ್ಲ, ಮತ್ತು ಗಾಡಿ ಮೇಲೆ ವೆಹಿಕಲ್ ಫಾರ್ ಸೇಲ್ ಅಂತಲೇ ಜೋರಾಗಿ ಹಾಕಿ ದಿನಗಟ್ಟಲೆ ನಿಲ್ಲಿಸ್ಬಿಡ್ತಾರೆ. ಸಮಸ್ಯೆ ಹೆಂಗೆ ಬರಿಬೇಕು? ಜನಕ್ಕೆ ಅವಕಾಶ ಇರಬೇಕು, ನಿಲ್ಗಡೆಗೆ ಹೋಗೋಕ್ಕೆ ಬರಬೇಕು. ಮಾತಾಡೋಕ್ಕೆ ಹೋದಾಗ ಇದು ಸೆನ್ಸಿಟಿವ್ ಏರಿಯಾ, ಯಾವುದೇ ಮಾತಾಡಿದ್ರೆ ಇದು ಬೇರೆ ಥರ ಈ ಹಿಂದೆ ಸಮಸ್ಯೆಗಳಾಗಿದೆ. ಅದು ಆಗಬಾರ್ದಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ತಾವು
ತಾವು ಆಯುಕ್ತರಿದ್ದೀರಾ, ಅವರಿಗೆ ಹೆಚ್ಚಿನ ಆದೇಶ ನೀಡಿ ಈ ಸಮಸ್ಯೆ ಬಗೆಹರಬೇಕು. ಹಿಂದೆ ನಮ್ಮ ಪೊಲೀಸ್ ಆಯುಕ್ತರು ಜನಸಂಪರ್ಕ ಸಭೆಯಲ್ಲಿ ತಿಲಕ್ ನಗರದಲ್ಲೇ ತಗೊಂಡ್ರು, ಆವಾಗಲೂ ಅಹವಾಲು ಕೊಟ್ವಿ, ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತೀವಿ. ತಾವು ಶ್ರಮ ವಹಿಸಿ ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಹಾಗೆ ಜೊತೆಗೆ ಈ ಟ್ರಾಫಿಕ್ ಸಮಸ್ಯೆಗೆ ಈ ಬೆಸ್ಕಾಂ ಅವ್ರದ್ದು ಒಂದು ಜಾಸ್ತಿ, ರೋಡ್ ವೈಡನ್ ಆಗಿರುತ್ತೆ, ಕಂಬನ ತೆರವು ಮಾಡಲ್ಲ, ಟ್ರಾನ್ಸ್ಫಾರ್ಮರ್ನ ಇವರು ಉದ್ದೇಶಪೂರ್ವಕವಾಗಿ ಎಲ್ಲಿ ಜಂಕ್ಷನ್ ಇರುತ್ತೆ, ಎಲ್ಲಿ ಜಾಮ್ ಆಗುತ್ತೆ ಅಲ್ಲೇ ಹಾಕಿರ್ತಾರೆ. ಅದೊಂದು ಕಾಮನ್ ಸೆನ್ಸಿಂದ ಅವರು ತೆಗಿಬೇಕು. ಬೆಸ್ಕಾಂ ಅವ್ರದ್ದು ಇದೇ ಥರ ಸಾಹೇಬರು ಹೇಳ್ದಂಗೆ ಕಸದ ಅವರು ತೆಗಿಯೋ ಟೈಮ್ ಅವ್ರಿಗೆ ಗೊತ್ತಾಗಬೇಕು. ಅದನ್ನು ತಾವೆಲ್ಲ ಬಂದಿದ್ದೀರಾ. ಇಲ್ಲಿಂದನೇ ಸಮಸ್ಯೆ ಆಗೋದು, ಒಂದರಿಂದ ಒಂದು ಹೋದಾಗ ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲ ಹೋಗಿ ಏನಾಗಿ ಅವಾಂತರಗಳು ಆಗ್ತದೆ. ಟ್ರಾಫಿಕ್ನವ್ರು ಬಂದಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೇಜರ್ ಟ್ರಾಫಿಕ್ ಒಂದು ಕ್ಲಿಯರ್ ಆದರೆ ಇಡೀ ಏಷ್ಯಾದಲ್ಲೇ ನಾವು ಹೇಳ್ತೀವಿ ಸಿಲಿಕಾನ್ ಗಾರ್ಡನ್ ಏನೇನೋ ಸಿಟಿ ಅಂತ ಹೇಳ್ತಾ ಇರ್ತೀವಿ. ಅದೆಲ್ಲರೂ ಎಲ್ಲ ಅಧಿಕಾರಿಗಳ ಪರಿಶ್ರಮದಿಂದ ಆ ಹೆಸರು ಬರುತ್ತೆ. ಅದು ಹಾಳಾಗೋದು ಟ್ರಾಫಿಕ್ಕಿಂದ. ಬೊಮ್ಮನಹಳ್ಳಿಯಿಂದ ಇಲ್ಲಿ ಹೋಗ್ಬೇಕಾದ್ರೆ ಆಗಲ್ಲ ಅನ್ನೋದ್ರಿಂದ ಇದೆ. ತಾವು ಅದು ಇದ್ದೀರಾ, ಎಲ್ಲರಿಗೂ ಆದೇಶ ಮಾಡಿ ಅದು ಫಲಪ್ರದ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಧನ್ಯವಾದ ಮೇಡಮ್. ತುಂಬ ಕ್ಷಮೆಯಲ್ಲಿ ಇನ್ನೊಂದು ಮಾತು ಕೇಳ್ಬಿಡ್ತಾ ಇದ್ದೀನಿ. ಹೊರ ರಾಜ್ಯಗಳಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು BBMP ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೇಗಿದೆ ಅಂತ ಹೇಳಿದ್ರೆ ನಮ್ಮ ತಿಲಕ್ ನಗರ್ ಸ್ಟೇಷನ್ ಗ್ರೂಪಲ್ಲಿ ಹಾಕಿದ್ದೀನಿ, ಮನೆ ಮುನ್ನಡೆ ಪಾರ್ಕಿಂಗ್ ಮಾಡ್ಕೊಳ್ಳೋದು, ಮನೆ ಮುನ್ನಡೆ ಪಾರ್ಕಿಂಗು, ರಸ್ತೆಗಳಿಗೆ ಗಾಡಿ ನಿಲ್ಸ್ಕೊಳ್ಳೋದು, ಗಾಡಿಗೆ ಒಂದು ಬೇಲಿ ಕಟ್ಕೊಳ್ಳೋದು ಮೆಷಲ್ಲಿ, ಇಂಥವೆಲ್ಲ ತೆಗೆಯೋ ವ್ಯವಸ್ಥೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ನಡೀತಾ ಇಲ್ಲ? ದಯವಿಟ್ಟು ಇದಕ್ಕೆ ಯಾರಾದರೂ ಗಟ್ಟಿತನದಿಂದ ಅಧಿಕಾರಿಗಳಾಗಿ ಈ ಕೆಲಸನ ಕಾರ್ಯನಿರ್ವಹಣೆ ಮಾಡಿದ್ರೆ ಪಾದಚಾರಿ ಮಾರ್ಗದವರಿಗೆ ಪಾದಚಾರಿ ರಸ್ತೆ ಸಿಗುತ್ತೆ, ರಸ್ತೆ ಮಾರ್ಗಗಳಿಗೆ ಸಂಚಾರಿ ರಸ್ತೆ ಸಿಗುತ್ತೆ. ಅವ್ರವ್ರ ಕೆಲಸ ಕಾರ್ಯಗಳು ಅವ್ರವ್ರ ಅಂಗಡಿಗಳು ಬಾಡಿಗೆ ಕಟ್ತಾರೆ, ಬಾಡಿಗೆ ಅಂಗಡಿ ಒಳಗಡೆ ಮಾಡ್ಕೊಳ್ಳಿ. ರಸ್ತೆವರೆಗೂ ಬಂದ್ಬಿಟ್ರೆ ರಸ್ತೆಯಲ್ಲಿ ನಡೆದಾಡೋದು ಹೇಗೆ? ವೈಟ್ ಟಾಪಿಂಗ್ ಮಾಡಿದ್ದಾರೆ, 106 ಅಡಿ ಅಗಲ ಮಾಡಿದ್ದಾರೆ, ಆದರೂ ರಸ್ತೆ ಮಾತ್ರ ಕಿರಿದಾಗೆ ಇದೆ. ಪ್ರಯೋಜನ ಏನು? ಇವೆಲ್ಲ ಯಾರು ದುಡ್ಡು? ಮತ್ತೆ ಅದನ್ನ ನಾವೇ ಹಾಳು ಮಾಡ್ತಾ ಇದ್ರೆ ಈ ವ್ಯವಸ್ಥೆ ಹಾಳಾಗ್ತದೆ ಅಂತ ಖಂಡಿಸೋರು ಯಾರು? ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಬೇಡಿಕೆ ಏನಂತ ಹೇಳಿದ್ರೆ ಇದನ್ನ ನೀವೇ ಖಂಡಿಸಬೇಕಾಗಿದೆ, ನೀವೇ ಸರಿಪಡಿಸಬೇಕಾಗಿದೆ. ಹಾಗಾಗಿ ನಿಮಗೆ ಈ ಒಂದು ಸಭೆ ಮುಖಾಂತರ ಮತ್ತೊಮ್ಮೆ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಧನ್ಯವಾದಗಳು. ನೆಕ್ಸ್ಟ್ ಪುಟ್ಟೇನಪಾಳ್ಯ ಏರಿಯಾದಿಂದ ನವಾಜ್ರವ್ರು ಮಾತಾಡ್ಬೇಕು. ಹಲೋ, ನಮಸ್ಕಾರ. ಈಗ ಮೇಜರ್ ಪ್ರಾಬ್ಲಮ್ 9 ಬ್ಲಾಕ್ ಸರೌಂಡಿಂಗ್ ಅಲ್ಲಿ ಏನೋ ಜಾಮರ್ ಹಾಕಿದ್ದಾರೆ, ಬಹಳ ತೊಂದರೆ ಆಗ್ತಾ ಇದೆ. ಎಕ್ಸಾಮ್ಗೆ ಆನ್ಲೈನ್ ಅಲ್ಲಿ ನನ್ನ ಮಕ್ಕಳು ಎಕ್ಸಾಮ್ ಮಾಡ್ತಾರೆ, 1 ವೀಕ್ ಇಂದ ಬಹಳ ತೊಂದರೆ ಆಗ್ತಾ ಇದೆ. ನೋಡಿ, ಎಕ್ಸಾಮ್ ಟೈಮು ಆ ಜಾಮರ್ ಏನು ಕಾರಣದಿಂದ ಆಗ್ತಾ ಇದೆ ಅಂತ ಈಗ ಬಹಳ ತೊಂದರೆ ಆಗ್ತಾ ಇದೆ 1 ವೀಕ್ ಇಂದ. ಇನ್ನೊಂದು ಏರ್ಟೆಲ್ ಕನೆಕ್ಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಜಾಮರ್ ಫಿಕ್ಸ್ ಮಾಡಿದ್ದಾರೆ. ಸರೌಂಡಿಂಗ್ 5 ಕಿಲೋಮೀಟರ್ಸ್ ನಮ್ದು ಆನ್ಲೈನ್ ಪೇಮೆಂಟ್ ಆಗ್ತಾ ಇಲ್ಲ. ಆ ತರ ಬಹಳ ತೊಂದರೆ ಆಗ್ತಾ. ನಮ್ ಪೇಮೆಂಟ್ ಆಗಿಲ್ಲ ಅಂದ್ರೂ ನಮ್ಗೆ ಮಕ್ಕಳಿಗೆ ಎಕ್ಸಾಮ್ ಬಹಳ ಮುಖ್ಯ. ದಯವಿಟ್ಟು ಇದಕ್ಕೆ ತುಂಬಾ ಸೂಕ್ಷ್ಮವಾಗಿ ತಗೊಳ್ಳಿ. ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಅವ್ರ ಆನ್ಲೈನ್ ಸ್ಟಡೀಸ್ ಇರುತ್ತೆ, ಏನನ್ನ ಅವ್ರು ಇದ್ ಮಾಡ್ಬೇಕಾಗಿದ್ರೆ ಮೊದ್ಲು ಆ ಜಾಮರ್ ತೆಗ್ಸಿ. ಅದು ಬಹಳ ತೊಂದರೆ ಆಗ್ತಾ ಇದೆ ಅಲ್ಲಿ. ಈಗ ಸ್ಟಾರ್ಟ್ ಆಗಿದೆ ನಮ್ದು 8th 9th ಮಕ್ಕಳದೆಲ್ಲ ಎಕ್ಸಾಮ್ಸ್. ಆನ್ಲೈನ್ ಇಂದ ನಮ್ಗೆ ನೆಟ್ಟೇ ಸಿಗ್ತಾ ಇಲ್ಲ. ಕಂಪನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಏರ್ಟೆಲ್ ಆಫೀಸರ್ ಜಾಮರ್ ಹಾಕಿದ್ರೆ ನಾವೇನು ಮಾಡಕ್ಕಾಗೋದಿಲ್ಲ, ಇದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಈ ಸಮಸ್ಯೆನ ಇಮಿಡಿಯೇಟ್ ಆಗಿ ನೀವು ಮಾಡಬೇಕು. ಏನಕ್ಕಂದ್ರೆ ಬಹಳ ಎಕ್ಸಾಮ್ ಈಗ ಫಸ್ಟ್ PUC, ಸೆಕೆಂಡ್ PUC, 10th ಎಕ್ಸಾಮ್ ಎಲ್ಲ ಬರ್ತಾ ಇದೆ. ತಮ್ಮ ಹೆಸರು ಇನ್ನೊಂದ್ಸತಿ? ನನ್ನ ಹೆಸರು ನವಾಜ್ ಮೊಹಮ್ಮದ್ ಅಂತ, ಜಯನಗರ್ 9 ಬ್ಲಾಕ್. ಗಮನಕ್ಕೆ ಬಂದಿಲ್ಲ, ಅದಕ್ಕೆ ಎಲ್ಲಿ ಇದು ಯಾರು ಹಾಕಿರೋದು ಜಾಮರ್? ನಾನು ಏರ್ಟೆಲ್ ಕಂಪನಿಗೆ ಹೋಗಿದ್ದೆ ನಾನು, ಅವ್ರು ಏನೋ ಜಾಮರ್ ಹಾಕಿದ್ದಾರೆ ಸರ್. ಇಲ್ಲಿ ಎಲ್ಲ 9 ಬ್ಲಾಕ್ ಸರೌಂಡಿಂಗ್ 26 B-ಮೇನ್ ಇಂದ ಹಿಡಿದು ಒಂದು 5-8 ರೋಡ್ಸ್ ಅಲ್ಲಿ ಗೊತ್ತಾಗ್ತಾ ಇಲ್ಲ, ನೆಟ್ ಹಿಡಿತಾ ಇಲ್ಲ ನಮ್ದು. ಯಾರಿಗಾದ್ರೂ ಕಳಿಸಿ ಚೆಕ್ ಮಾಡಿಸ್ಬಿಟ್ಟು ನಂಗೆ ಹೇಳಿ ಪೈಲಿ. ಸರೌಂಡಿಂಗ್ ಚೆಕ್ ಮಾಡಿಸ್ತೀನಿ, ನಂಗೆ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ಸ್ ಇದೆ ಮಕ್ಕಳಿಗೆ. ದಯವಿಟ್ಟು ಇದ್ರ ಬಗ್ಗೆ ಇದ್ ಮಾಡಿ. ಬಗ್ಗೆ ಅರ್ಥ ಆಯ್ತು, ಅದಕ್ಕೆ ಈಗಲೇ ಕಳ್ಸಿಕೊಡ್ತಾ ಇದ್ದೀನಿ, ನಾನು ಚೆಕ್ ಮಾಡಿಸ್ತೀನಿ. ಅದೇ ಏನಕ್ಕೆ ಅಂತ ಜಾಮರ್ ಏನಕ್ಕೆ ಹಾಕಿದ್ರೆ ಎಲ್ಲೂ ಅವಕಾಶ ಇಲ್ಲ. ಈ ಇಶ್ಯೂ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ವೆರಿಫೈ ಮಾಡಿಸ್ತೀನಿ ಈಗಲೇ. ತಿಲಕ್ ನಗರ ಮತ್ತು BTP ಏರಿಯಾದಿಂದ ನಂಜೇಶ್ ಅವರು ಮಾತಾಡ್ಬೇಕಂತ. ಎಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸುತ್ತಾ ಮಾನ್ಯ ಉಪ ಪೊಲೀಸ್ ಆಯುಕ್ತರು, ಸಹಾಯಕ ಪೊಲೀಸ್ ಆಯುಕ್ತರು ಹಾಗೂ ಜಯನಗರ ಸಿಬ್ಬಂದಿಗೆ ತಾವು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಬೆಸ್ಕಾಂ, BWSSB, ಕಂದಾಯ ವಿಭಾಗ, ಇಂಜಿನಿಯರಿಂಗ್ ವಿಭಾಗ, BBMP, ಅಗ್ನಿಶಾಮಕ ದಳಗಳ ಇತರ ಇಲಾಖೆಗಳ ಸಹಯೋಗದಲ್ಲಿ
ಆಯೋಜಿಸಿರುವ ಈ ಮಹತ್ವದ ಜನಪರ ಕಾಳಜಿಯ ಸಾರ್ವಜನಿಕ ಸಂಪರ್ಕ ಸಭೆಗೆ ಬಹುಜನ ಮಹಾಸಭಾ ಕಾರ್ಯದರ್ಶಿಯಾಗಿ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ಪ್ರತಿನಿಧಿಯಾಗಿ ಅಭಿನಂದಿಸಿ ಭೀಮವಂದನೆ ಸಲ್ಲಿಸುತ್ತಾ ಈ ಕೆಳಕಾಣುವ ಸಮಸ್ಯೆಗಳನ್ನು ತಮ್ಮಗಳ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಬಿರು ಬೇಸಿಗೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಇದ್ದಕ್ಕಿದ್ದಾಗೆ 10 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಆದರೆ ಇದು ಶಾಸಕರ ಅನುದಾನದಿಂದ ಜನಗಳಿಗೆ ಉಪಯೋಗ ಆಗಲಿಕ್ಕಾಗಿ 5 ರೂಪಾಯಿ ಸೀಮಿತಗೊಳಿಸಿ ಮಾಡಿದ್ದಾರೆ. ಇತ್ತೀಚೆಗೆ ಏಕಾಏಕಿ 10 ರೂಪಾಯಿ ಮಾಡಿರೋದ್ರಿಂದ ಇದು ಜನಗಳಿಗೆ ಹೊರೆ ಆಗ್ತಾ ಇದೆ. ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಈ ವಿಷಯವಾಗಿ ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟಾಗ ಅವರು ತೀಕ್ಷ್ಣವಾಗಿ ಸ್ಪಂದಿಸಿ ಅದನ್ನೆಲ್ಲ ನಿಯಂತ್ರಣ ಮಾಡಿದ್ದಾರೆ. ನೀವು ಆ ರೀತಿ ಮಾಡ್ತೀರಾ ಅಂತ ನಾನು ನಂಬ್ತೇನೆ. ಧನ್ಯವಾದಗಳು. ಭಾಳ ಡೀಪಾಗಿ ಹೋದ್ರಿ ಪ್ರತಿಯೊಂದು ವಿಶ್ಲೇಷಣೆ. ಈಗ ನೋಡಿ, ನೆಕ್ಸ್ಟ್ ಇಬ್ಬರಿಗೆ ಮಾತ್ರ ಅವಕಾಶ ಇದೆ. 2 ರಿಂದ 3 ನಿಮಿಷ ಮಾತ್ರ ಮಾತಾಡಬೇಕು. ಜಾಸ್ತಿ ಮಾತಾಡಿದ್ರೆ ಅವಕಾಶ ಇಲ್ಲ ಜಾಸ್ತಿ ಮಾಡೋಕ್ಕೆ. ಹಲೋ, ನನ್ನ ಹೆಸರು ಆಯಿಷಾ ಅಂತೇಳಿ. ದಲಿತ ಸಂಘರ್ಷ ಸೇನೆ ವತಿಯಿಂದ ನಾವು ಇಲ್ಲಿ ಸಂಘಟನೆ ಮುಖಾಂತರ ನಮ್ಮ ತಿಲಕ್ ನಗರ ಸಾಹೇಬರು ನಮಗೆ ಫೋನ್ ಮಾಡಿಬಿಟ್ಟು ಈ ಥರ ಮಹಿಳಾ ಆಯೋಗದ್ರು ಇದಿದೆ ಬಂದು ಅಂತ ಹೇಳ್ಬಿಟ್ಟು ಕರೆದಿದ್ದಕ್ಕೋಸ್ಕರ ನಾವು ಬಂದಿದ್ವಿ. ಒಂದು ತಿಲಕ್ ನಗರ ಮೊನ್ನೆ ಹೋದ ವಾರದಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಇತ್ತು. ಸೊ ಅದರಲ್ಲಿ ಒಂದು ಹುಡುಗಿ ಬಂದುಬಿಟ್ಟು ಕುಂದಾಪುರಕ್ಕೆ ಹೋಗ್ಬಿಟ್ಟಿದ್ರು. ಹೋದಾಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಏನು ಕೇಳ್ಕೊಂಡಾಗ ಪಾಪ ಕುಂದಾಪುರದಿಂದ ಆ ಹುಡುಗಿನ ಕರೆಸ್ಬಿಟ್ಟು ನಮಗೆ ಕೂರಿಸಿ ಆ ಹುಡುಗಿಗೆ ಬುದ್ಧಿವಾದ ಹೇಳ್ಬಿಟ್ಟು ತುಂಬ ಹೆಲ್ಪ್ ಮಾಡಿ ನಮಗೆ ಆ ಒಂದು ಸಂಸಾರ ಒಡೆದೋಗಿದ್ದ ಸಂಸಾರನ ಒಂದುಗೂಡಿಸಿ ಕೊಟ್ಟಿದ್ದಾರೆ. ತುಂಬ ನಮ್ಮ ಸಂಘಟನೆ ವತಿಯಿಂದ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರ ವತಿಯಿಂದ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮಾತನ್ನು ತಿಳಿಸಿದ್ದೇನೆ. ಜೈ ಹಿಂದ್, ಜೈ ಸಂವಿಧಾನ. ತುಂಬ ಧನ್ಯವಾದಗಳು ಶಾಂತಿ ಅವರಿಗೆ. ಈಗ SRK ಗಾರ್ಡನಿಂದ ಮುಜೀಬ್ ಅವರು. ಮೇಡಮ್ ಧನ್ಯವಾದಗಳು. ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದೀರಾ ಮೇಡಮ್. ಮುಖ್ಯವಾದ SRK ಗಾರ್ಡನ್ ಅಂತ ಒಂದು ಏರಿಯಾ, ಈ ಏರಿಯಾದಲ್ಲಿ ಒಂದು 5 ಏರಿಯಾಗಳ ಒಳಪಟ್ಟಿರುವ ಒಂದು ಮುಖ್ಯ ಏರಿಯಾ ಮೇಡಮ್. ಈ ಏರಿಯಾಕ್ಕೆ ಸುಮಾರು 8,500 ಜನಸಂಖ್ಯೆ ಇರೋದು ಮತ್ತು 2,500 ಮನೆಗಳಿದೆ. ಆ ಮನೆಗಳ ವಿಭಾಗಗಳು ನೋಡಿದ್ರೆ ಅದು ಸುಮಾರು 5,000ವರೆಗೂ ಹೋಗುತ್ತೆ. ಇಲ್ಲಿ ನಮ್ಮ ಏರಿಯಾವರು ಸಾಕಷ್ಟು ಜನ ಮಾತಾಡಿದ್ದಾರೆ. ಇಲ್ಲಿ ಮುಖ್ಯ ಏನಾಗುತ್ತೆ ಅಂದರೆ 3 ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಿದೆ ಮೇಡಮ್. ಒಂದು ಆ ಕಡೆ, ಒಂದು ಈ ಕಡೆ, ಒಂದು ಈ ಕಡೆ. ಅಂದರೆ ಹೇಳಕ್ಕೆ ಹೋಗಿದ್ರೆ 65% ಸಂಖ್ಯಾವಾರ ಹೋದರೆ 100% ಔಟ್ ಆಫ್ 100% 65% ಟ್ರಾಫಿಕ್ ಫ್ಲೋಸ್ ಫ್ರಮ್ ದಟ್ ಏರಿಯಾ. ಅಂದರೆ SRK ಗಾರ್ಡನ್ ಮೇನ್ ಎಂಟ್ರೆನ್ಸ್. ಅಲ್ಲಿ ಏನಾಗಿದೆ ಅಂದರೆ ಮೇಡಮ್, ಒಂದು ಫಾನೂಸ್ ಹೋಟ್ಲ್ ಅಂದರೆ ರೆಸಿಡೆನ್ಷಿಯಲಲ್ಲಿ ಒಂದು ಹೋಟ್ಲ್ ಮಾಡಿಕೊಡ್ಲಿ, ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡಿ ಅಲ್ಲಿ ಬೀಡಿ ಸಿಗರೇಟ್ ಅಂಗಡಿ ಓಪನ್ ಆಗಿರೋದ್ರಿಂದ ಎಲ್ಲರೂ ಗಾಡಿ ಅಲ್ಲೇ ನಿಲ್ಲಿಸಿ ಸಿಗರೇಟ್ ಹೊಡ್ಕೊಂಡು ಜನರಿಗೆ ಬರೋಗೆ ಹೋಗೋಕ್ಕೆ ಭಾಳ ಕಷ್ಟ ಆಗಿ ಯಾವ ರೀತಿ ಕಷ್ಟ ಆಗಿದೆ ಅಂದರೆ, ಮೊನ್ನೆ ಸದ್ದಾಂ ಸರ್ ಬಂದಿದ್ದು 12:30 ರಾತ್ರಿ 1-2 ಮರ್ಡರ್ ಬೇರೆ ಆಗಬೇಕಾಗಿತ್ತು. ಅಂಥ ಸ್ಥಿತಿ ಬಂದಿದೆ. ಹೆಂಗೋ ನಮ್ಮ ಪೊಲೀಸವರು ಸದ್ಯಕ್ಕೆ ಅಂಥ ಸ್ಥಿತಿಯಲ್ಲಿ ಬಂದು ಕಂಟ್ರೋಲ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೇಸ್ ಮಾಡಿ ಇದೆಲ್ಲ ಯಾರಿಂದ ಆಗುತ್ತೆ ಅಂದರೆ, ಆಚೆ ಕಡೆಯಿಂದ ಬರೋರು ಫ್ಲೋ ಟ್ರಾಫಿಕ್ ಅವರು ಅಲ್ಲಿ ನಿಲ್ಸ್ಕೊಳ್ತಾರೆ, ಆ ಪಾಯಿಂಟ್ ಹತ್ರ ಸಿಗರೇಟ್ ಕುಡಿತಾರೆ. ದಯವಿಟ್ಟು ಆ ಸಿಗರೇಟ್ ಅಂಗಡಿಗಳನ್ನ ಒಂದು ಎತ್ಬಿಡಿ ಮೇಡಮ್. ಅದು ಎತ್ತಿದ್ರೆ ನಮ್ಮದು 50% ಸಮಸ್ಯೆ ಸಾಲ್ವ್ ಆಗುತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಒಂದು 8 ಬಂಡಿ ಗಾಡಿಗಳಿದೆ ಸರ್. ನಾವು ಅವ್ರ ವಿರುದ್ಧ ಇಲ್ಲ ಸರ್. ಅವ್ರಿಗೆ ತಾವು ಏನು ಮಾಡಿ ಒಂದು ಡೆಡಿಕೇಟೆಡ್ ಝೋನ್ ಅಂತ ಮಾಡಿಕೊಟ್ಬಿಡಿ. ಆ 8 ಗಾಡಿ ನೀವು ಆ ಮುಖ್ಯ ರಸ್ತೆಯಿಂದ ತೆಗೆದ್ಬಿಟ್ಟು ಒಂದು ಡೆಡಿಕೇಟೆಡ್ ಝೋನ್ ಅಂತ ಮಾಡಿ ಅಲ್ಲಿ ಅವರು ವ್ಯಾಪಾರ ಮಾಡಲಿ ಸರ್. ಅವ್ರು ಹೊಟ್ಟೆಪಾಡಿಗೆ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ, ನಾವು ಅದ್ರ ವಿರೋಧ ಮಾಡಲ್ಲ. ಆದರೆ ಇರೋದು 25 ಅಡಿ ದಾರಿಗೆ ಅವರು ಆ ಬಂಡಿ ದಾಡಿಗಳು ಇಟ್ಕೊಂಡು ಟ್ರಾಫಿಕ್ ಜಾಮ್ ಆಗಿ ದಯವಿಟ್ಟು ಸಮಸ್ಯೆ ಆಗುತ್ತೆ ಸರ್. ಮೇಲ್ಗಡೆ ಒಂದು ಸುಮಾರು 60 ಫೀಟ್ ರೋಡ್ ಬರುತ್ತೆ. ಆ ಬಂಡಿ ಗಾಡಿಗಳಿಗೆ ಸ್ವಲ್ಪ ಶಿಫ್ಟ್ ಮಾಡಿಬಿಟ್ರೆ ತಮಗೆ ಭಾಳ 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 ಧನ್ಯವಾದ ಅಂತ ಹೇಳ್ತೀನಿ ಸರ್. ಮತ್ತು ಇನ್ನೊಂದು, ಆ ಕಡೆ 65% ಟ್ರಾಫಿಕ್ ಹೋದರೆ ಈ ನಿಮ್ಮ ಚಿಕನ್ ಕೌಂಟಿ ರೋಡಲ್ಲಿ 25% ಸರಿ ಸಮಾನವಾಗಿ ಟ್ರಾಫಿಕ್ ಹೋಗುತ್ತೆ. ಆ 25% ಯಾಕೆ ಹೋಗುತ್ತೆ ಅದನ್ನು ನಾನು ಹೇಳ್ತೀನಿ ಮೇಡಮ್. ಇಲ್ಲಿ ಬಂದ್ಬಿಟ್ಟು ಸುಮಾರು ಈ ಚೌಟ್ರಿ, ಆ ಚೌಟ್ರಿ, ಇನ್ನೊಂದು ಚೌಟ್ರಿ, 2 ಚೌಟ್ರಿಗಳು ಟ್ರಾಫಿಕ್ಕು. ಮತ್ತು ಒಂದು ಅದೇ ಥರ ಅಲ್ಲಿ ಏನೋ ಒಂದು ಟ್ರೇಡ್ ಮಾರ್ಕ್ ಅಂಗಡಿ ಇದೆ, ಇಲ್ಲೂ ಟ್ರೇಡ್ ಮಾರ್ಕ್ ಅಂಗಡಿ ಇದೆ. ಈ ಟ್ರೇಡ್ ಮಾರ್ಕ್ ಅಂಗಡಿ ಹತ್ರ ನಿಂತ್ಕೊಂಡು ಎಲ್ಲರೂ ಸಿಗರೇಟು ಬೀರಿ ಕುಡ್ಕೊಂಡು ಎಲ್ಲ ಜಾಮ್ ಮಾಡ್ಕೊಂಡು ಈ ಕಡೆ ಭಾಗಕ್ಕೆ ಹೋಗ್ಬೇಕಂದ್ರೆ, ಅಂದರೆ ಲಕ್ಷ್ಮಣ್ ಲೇಔಟ್ ಆಗಲಿ
ನಮ್ಮ BHL ಲೇಔಟ್ ಆಗಲಿ, ಇದೇ ಮುಖ್ಯ ಎಂಟ್ರೆನ್ಸು. ತಾವು ಈ ಕಡೆ ಬಂದಿದ್ದೀರಾ ಮೇಡಮ್, ನಮ್ಮ ಏನು ಪ್ರಾಬ್ಲಮ್ ಇದೆ ನಿಮ್ಮಿಂದಾನೇ ಅದು ಕ್ಲಿಯರ್ ಆಗುತ್ತೆ ಅಂತ ನನ್ಗೆ ಭಾಳ ವಿಶ್ವಾಸ ಇದೆ ಮೇಡಮ್. ಆಯಿತು ಮೇಡಮ್, ಇಲ್ಲಿಂದ ನೀವು ಏನು ಮೇನ್ ಎಂಟ್ರೆನ್ಸ್ ಹೋಗ್ತಿರಲ್ಲ ಮೇಡಮ್, ಇಲ್ಲಿ ಒಂದು ಸ್ವಲ್ಪ ಅಷ್ಟು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ಅದು ಅವರು ಎತ್ತುತ್ತಾ ಇದ್ದಾರೆ. ಯಾಕಂದರೆ ಅದು ಕೋರ್ಟ್ ಆದೇಶ ಆಗಿದೆ. ಆ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಹೆವಿ ವೆಹಿಕಲ್ಸ್ ಮೇಡಮ್, ಅಲ್ಲಿ ತಾವು ಹೋಗಿ ನೋಡಿದ್ರೆ, ಈಗ ಸದ್ಯಕ್ಕೆ ತಾವು ಹೋಗಿ ನೋಡಿದ್ರೆ ಅಲ್ಲಿ ಅದೇ ಥರ ಎಸ್ಟಾಬ್ಲಿಷ್ಮೆಂಟಲ್ಲಿ ಹೆವಿ ವೆಹಿಕಲ್ಗಳಿದ್ದು ಟ್ರಾಫಿಕ್ ಮೂವ್ಮೆಂಟ್ಗಳು ಭಾಳ 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 ಸಮಸ್ಯೆ ಆಗಿದೆ ಮೇಡಮ್. ತದನಂತರ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಹೇಳಬಾರ್ದು, ಸ್ವಲ್ಪ ಕಾರ್ ಡೀಲರ್ಗಳು ಎಲ್ಲೆಲ್ಲೋ ಅವರು ಅಂಗಡಿಗಳಿದ್ದಾರೆ, ಸ್ಪೇರ್ ಕಾರ್ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ ಅಂದರೆ, ಮೊನ್ನೆ ಏನಾಗಿದೆ, ಒಂದು ಕಳ್ತನ ಆಗಿರೋದು ಬನಶಂಕರಿ ಸ್ಟೇಷನಲ್ಲಿ ಕಳ್ತನ ಆಗಿರೋ ಗಾಡಿ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಪಾರ್ಕ್ ಮಾಡಿದ್ದಾರೆ. ಅದಕ್ಕೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. 25 ದಿವಸ ಎಲ್ಲಂಗೋ ಪೊಲೀಸ್ ಅವ್ರು ಹಿಡ್ದು ಒಂದು ಕಳ್ಳನ್ಗೆ ಕರ್ಕೊಂಡು ಬಂದರು. ಎಲ್ಲಪ್ಪ ಗಾಡಿ ಎಲ್ಲಿ ಬಿಟ್ಟಿದ್ಯಾ ಅಂದರೆ, 25 ದಿವಸ ಆದಮೇಲೆ ಗಾಡಿ ಅಲ್ಲೇ ಇದೆ. ನೋಡಿ ಎಷ್ಟು ಒಳ್ಳೆ ಜಾಗ ಹುಡುಕಿದಾನ ಅವನು. ಆ 25 ದಿವಸ ಆದಮೇಲೆ ಅಲ್ಲೇ ಇದ್ದಾರೆ. ಅದೇ ಥರ ಒಂದು 20 ದಿವಸದಿಂದ 10 ಗಾಡಿ ನಿಂತ್ಕೊಂಡಿದೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೌಸ್ಲಾ ಅವರು ಬಂದು ನಿಮಗೆ CFS ನಂಬರು ಕೊಡ್ತೀನಿ. ಹೌಸ್ಲಾ ಅವ್ರು ಬಂದು ನೋಡಿ ಏನು ಹೇಳಿದ್ದಾರೆ, ಕಂಪ್ಲೇಂಟ್ ಈಸ್ ಕ್ಲಿಯರ್ಡ್ ಅಂತ ಇದೆ, ರಿಸಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಬಟ್ ಗಾಡಿ ಅಲ್ಲೇ ಇದೆ ಸರ್. ಇಂಥ ಸಮಸ್ಯೆ ಆಗಿದೆ. ಮತ್ತು ಈ ಕಡೆ ಟ್ರಾಫಿಕ್ ಡೈವರ್ಟ್ ಆಗಿರೋದು ಮೇಡಮ್ 25% ಯಾಕಾಗಿದೆ ಅಂದರೆ, ಇಲ್ಲೊಂದು ಸುಮಾರು 2018ರಲ್ಲಿ ಮೈಕೋಲೆವಿಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅರುಣ್ ಸರ್ ಒಬ್ಬ ಇನ್ಸ್ಪೆಕ್ಟರ್ ಇದ್ರು. ಈ ಮೆಟ್ರೋ ಕೆಲಸ ನಡಿಬೇಕಾಗತ್ತೆ. ಅವಾಗೇನಾಯಿತು, ಇಲ್ಲಿಂದ ಟರ್ನ್ ಕೊಡಬೇಕಾಗತ್ತೆ ಮೇಡಮ್. ಇಲ್ಲಿಂದ ಈ ಜನ ಏನು ಬರ್ತಾರೆ, ಈ ಕಡೆ ಯಾವುದು ನಮ್ಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ತಿಲಕ್ ನಗರ್ಗೆ ಹೋಗ್ಬೇಕಂದ್ರೆ ಇವರೆಲ್ಲ ಇಲ್ಲಿ ಬಂದು ಇಲ್ಲಿಂದ ಸುಮಾರು 4.25 ಕಿಲೋಮೀಟರ್ ಆಗತ್ತೆ. ಈ ಸ್ಟ್ರೇಟು ಆ ಸ್ಟ್ರೇಚು, ಅಲ್ಲಿಂದ ಆ ಸಿಗ್ನಲ್ ಸ್ಟ್ರೇಚು, ಆಮೇಲೆ ಆ ಕಡೆ ಹೋಗ್ಬೇಕಾಗತ್ತೆ. ದಯಮಾಡಿ ಇಲ್ಲಿ ಅವಾಗ ಮೆಟ್ರೋ ಅವರು ಮತ್ತು ಟ್ರಾಫಿಕ್ ಅವರು ಎಲ್ಲರೂ ಮೀಟಿಂಗ್ ನಡೆಸಿ ಏನು ಹೇಳಿದರು ಅಂದರೆ, ಇದು ರೆಡಿ ಆದಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇನ್ನೂವರೆಗೂ ಓಪನ್ ಆಗಿಲ್ಲ. ಆ ಪ್ರೊಸೀಡಿಂಗ್ ಕೂಡ ನಮ್ಮ ಹತ್ರ ಇದೆ. ಪ್ರೊಸೀಡಿಂಗ್ ಕೂಡ ಕಾಪಿ ನಿಮ್ಗೆ ಕೊಡ್ತೀವಿ. ದಯಮಾಡಿ ಇಲ್ಲಿಂದ ಒಂದು ಟರ್ನ್ ಮಾಡಿಕೊಟ್ರೆ ಸರಿ ಸಮಾನು. ಅಲ್ಲಿ ಏನು ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲ ಮೇಡಮ್, 65% ಟ್ರಾಫಿಕ್ಕು, ಆ 65% ಟ್ರಾಫಿಕ್ಕು ಕಡಿಮೆ ಆಗೋದು ಇಲ್ಲಿಂದ ಈ ಓಪನ್ ಮಾಡಿದ್ರೆ. ಮತ್ತು ಇನ್ನೊಂದು ಮೇಡಮ್, ಅಲ್ಲಿ ಆ ಲೊಕೇಶನ್ ಏನಿದೆ 65% ಟ್ರಾಫಿಕ್ ಲೊಕೇಶನ್ನು ಮ್ಯಾಮ್, 65% ಏನು ಟ್ರಾಫಿಕ್ ಲೊಕೇಶನ್ನಲ್ಲಿ ಅಲ್ಲಿ ತಾವು ಬೇರೆ ಯಾರಿಗಾದ್ರೂ ತಮ್ಮ ಸಿಬ್ಬಂದಿಗಳು ನಿಂತ್ಕೊಂಡು ನೋಡಿದಾರ ಇಲ್ಲ ನನಗೆ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ 8:45ಗಳಿಗೆ ಹೆವಿ ಸ್ಕೂಲ್ ಬಸ್ಸಸ್ ಬರುತ್ತೆ ಮೇಡಮ್. 8:45ಇಂದ 9:30ವರೆಗೂ ಹೆವಿ ಸ್ಕೂಲ್ ವ್ಯಾನ್ಗಳು ಬರುತ್ತೆ ಮೇಡಮ್. 9:30ಇಂದ 11 o'clockವರೆಗೂ ಅಲ್ಲಿ ಈ ಡೈವರ್ಟ್ ಆಗಿಬಿಟ್ಟು ಎಲ್ಲ ITBT ಟ್ರಾಫಿಕ್ ಬರುತ್ತೆ ಮೇಡಮ್. ದಯವಿಟ್ಟು ಪೀಕ್ ಅವರ್ಸಲ್ಲಿ ಫ್ರಮ್ 8 o'clock to 11 o'clock 3 ಗಂಟೆ ಯಾರಾದರೂ ಸಿಬ್ಬಂದಿಗೆ ಹಾಕ್ಬಿಡಿ ಮೇಡಮ್. ಟ್ರಾಫಿಕ್ ಸಿಬ್ಬಂದಿಗೆ ಹಾಕಿ ಆ ಸಿಗ್ನಲ್ ಚಾಲೂ ಮಾಡಿಸ್ಬಿಟ್ರೆ ಇಲ್ಲಿ ಏನು ನಾವು ಪ್ರಾಬ್ಲಮ್ ಅನುಭವಿಸ್ತಿದ್ದೀವಿ, 8,500 ಜನ ಈ ಏರಿಯಾದಲ್ಲಿ 2,500 ಮನೆಗಳು ಏನು ಟ್ರಾಫಿಕ್ ನಾವು ಇದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್. ಮತ್ತು ಇನ್ನೊಂದು, ನಮ್ಮ ಏರಿಯಾಗಳಲ್ಲಿ ಸ್ವಲ್ಪ ಒಂದು ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಆ ಬ್ಲ್ಯಾಕ್ ಸ್ಪಾಟ್ಸಲ್ಲಿ ತಾವು ಒಂದು ಪೊಲೀಸ್ ಬೀಟ್ ಪಾಯಿಂಟ್ ಮಾಡಿಬಿಡಿ ಮೇಡಮ್. ಅಲ್ಲಿ ಹುಡುಗರು ಕೂತ್ಕೊಳ್ಬೇಕು, ಯಾವ್ದ್ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಬೇಕು ಅದು ಆಗ್ತಾ ಇದೆ. ದಯವಿಟ್ಟು ಆ ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಪೊಲೀಸ್ ಬೀಟ್ ಪಾಯಿಂಟ್ ಮಾಡಿಬಿಟ್ರೆ, 2 ಮೇಡಮ್, ಒಂದು ಹಾಟ್ ಸ್ಪಾಟು, ಒಂದು ಬ್ಲ್ಯಾಕ್ ಸ್ಪಾಟು, ಈ 2 ಕ್ಲಿಯರ್ ಮಾಡಿಕೊಟ್ರೆ ನಮಗೆ ಪೊಲೀಸ್ ಅವರಿಂದ ಇದು ನಿಮ್ಮ ವ್ಯಾಪ್ತಿಯಲ್ಲಿದೆ ಮೇಡಮ್. ತಾವು ಮನ್ಸು ಮಾಡಿದ್ರೆ 24 ಗಂಟೆಯಲ್ಲಿ ತಾವು ಕ್ಲಿಯರ್ ಮಾಡ್ಬೋದು ಅಂತ ನನ್ಗೆ ಭರವಸೆ ಇದೆ ಮೇಡಮ್. ದಯವಿಟ್ಟು ಇಷ್ಟು ಮಾಡಿಕೊಟ್ಬಿಟ್ರೆ ಭಾಳ ಧನ್ಯವಾದ ಆಗುತ್ತೆ. ತುಂಬ ಧನ್ಯವಾದಗಳು. ಕೊನೆಯದಾಗಿ ಮನೋಹರ್ ಕೆ, NAL ಲೇಔಟ್. ಕೊನೆಯದಾಗಿ ಮೊದಲನೇದಾಗಿ ನಮ್ಮ ಲೇಔಟಿನ ಪಕ್ಕದಲ್ಲಿ ಚಲಭವನ್ ರೋಡ್ ಇದೆ. ಆ ರೋಡಿನಲ್ಲಿ BBMP ಅವರು ಕಸದ ಗಾಡಿಗಳು ಅದು ಇದು ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಆ ರೋಡ್ ಎಷ್ಟು ಚೆನ್ನಾಗಿರಬೇಕಿತ್ತು ಅದರ ಅಧ್ವಾನ ಮಾಡಿ ಹಾಕಿದ್ದಾರೆ. ಕಸ ತುಂಬೋದು, ಕಸ ಹಾಕೋದು, ಈ ಕಸದಿಂದ ಹಲೋ ಇವತ್ತು ಇದೆ. ಇವತ್ತು ಕೂಡ ಅಲ್ಲಿ ಈಗಲೂ ನಾನು ಬರಬೇಕಾದ ಅದೇ ದಾರಿನಿಂದ ಬಂದೆ. ಅಲ್ಲಿ ಲಾರಿಗಳು ನಿಲ್ಲಿಸಿದ್ದಾರೆ BBMPದು. ಅಲ್ಲೇ ಅವರು ಕಸಗಳನ್ನು ಲೋಡ್ ಮಾಡೋದು ಅನ್ಲೋಡ್ ಮಾಡ್ತಾ ಇದ್ದಾರೆ. ಆ ಬಿದ್ದಿದ್ದ ಕಸಗಳು ನಾಯಿಗಳು ಕಚ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಲೇಔಟ್ನಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಅವ್ರಿಗೆಲ್ಲ ಕಡಿತಾ ಇರೋ ಪರಿಸ್ಥಿತಿ ಬಂದಿದೆ. ಅದಲ್ಲದೆ ಅಲ್ಲಿ ಜಲಭವನ್ ರೋಡಲ್ಲಿ ಬಂದುಬಿಟ್ಟು ರೈಟ್ ಟರ್ನ್ ತೊಗೊಂಡು ಟ್ರಾಫಿಕ್ ವೈಲೇಷನ್ ಮಾಡಿಬಿಟ್ಟು ನಮ್ಮ ಲೇಔಟ್ ರೋಡ್ ಎಂಟ್ರಿ ಆಗಿಬಿಟ್ಟು ಈಸ್ಟ್ ಆ್ಯಂಡ್ ಮೇನ್ ರೋಡಲ್ಲಿ ಕೂಡ ರೈಟ್ ಟರ್ನ್ ತೊಗೊಂಡ್ಬಿಟ್ಟು ಟ್ರಾಫಿಕ್ ರೂಲ್ಸನ್ನು
ಮನಸ್ಸಿಗೆ ತಗೊಳ್ತಾ ಇಲ್ಲ ಜನಗಳು. ಅದನ್ನು ತಾವು ಅಲ್ಲಿ ಜಲ್ಭವನ್ ಲೇಔಟಲ್ಲಿ ಒಬ್ಬರು ಪೊಲೀಸ್ ಸ್ವಲ್ಪ ಒಂದು 15 ದಿನ ನಾಟ್ ಟು ಮಚ್ 15 ದಿನ ಇಟ್ಟು ಅವ್ರಿಗೆ ಸ್ವಲ್ಪ ಗೈಡ್ ಮಾಡಿಬಿಟ್ಟು ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು, ಇಲ್ಲೂ ಅಷ್ಟೇ ಈಸ್ಟ್ ಎಂಡ್ ಮೇಡ್ನಲ್ಲಿ ಅವ್ರಿಗೆ ಹಿಡಿದು ಅವ್ರಿಗೆ ಪನಿಷ್ಮೆಂಟ್ ಮಾಡಿ ಮೇಡಮ್. 3 ಜನ 4 ಜನ ಕೂತ್ಕೊಂಡು ಹೋಗ್ತಾರೆ. ಪೊಲೀಸವ್ರು ನೋಡಿದ್ರು ಕೂಡ ಪೊಲೀಸವ್ರಿಗೆ ಕೇರ್ ಮಾಡೋದಿಲ್ಲ. ಅಷ್ಟು ಪರಿಸ್ಥಿತಿ ಅಧ್ವಾನ ಆಗಿಬಿಟ್ಟಿದೆ. ದಯವಿಟ್ಟು ಅದನ್ನು ನೀವು ತಗೊಳ್ಬೇಕು. ಆಮೇಲೆ ಟ್ರಾಫಿಕ್ ಪೊಲೀಸ್ನವ್ರಿಗೆ ಅವರು ಹೋಗಿ ನಾವು ನಮ್ಮ ಕಂಪ್ಲೇಂಟ್ಗಳನ್ನು ಕೊಟ್ಟಾಗ ಅವರು ನಮ್ಮ ಹತ್ರ ಟೋಯಿಂಗ್ ಗಾಡಿಗಳಿಲ್ಲ, ಆಮೇಲೆ ಅದನ್ನು ಪಾರ್ಕ್ ಮಾಡೋದಕ್ಕೆ ಜಾಗಗಳಿಲ್ಲ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ BBMP ಅವರು ನೀವೇನೇ ಅದು ಏನು ಡಿಸೈಡ್ ಮಾಡಿ ಅವ್ರಿಗೊಂದು ಪಾರ್ಕಿಂಗ್ ಪ್ಲೇಸು ಟೋ ಮಾಡಿರ್ತಕ್ಕಂಥ ವೆಹಿಕಲ್ಗಳನ್ನು ಪಾರ್ಕ್ ಮಾಡಲಿಕ್ಕೆ ಜಾಗದ್ದು ಒಂದು ವ್ಯವಸ್ಥೆ ಮಾಡಿಕೊಡಿ ಮೇಡಮ್. ಯಾಕೆಂದರೆ ಅವ್ರು ನಮ್ಮನ್ನೇ ಕೇಳ್ತಾರೆ ಎಲ್ರಿ ಇಡೋದು, ಏನು ಮಾಡೋದು ಅಂತ. ಪಾಪ ಅವ್ರ ಕಷ್ಟ ನಮ್ಗೆ ಹೇಳ್ಬೇಕಾದ್ರೆ ಅವರ ಕಷ್ಟ ನಾವು ತಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ಅವ್ರಿಗೆ ಪಾರ್ಕ್ ಮಾಡೋದಕ್ಕೆ ಜಾಗ ಹತ್ತಿರದಲ್ಲೇ ಆಗಲಿ ದೂರನೇ ಆಗಲಿ ಮಾಡಿಕೊಡಿ. ಮತ್ತು ಅವ್ರಿಗೆ ಟೋಯಿಂಗ್ ಮೆಷಿನ್ ಇಲ್ಲ ಪಾಪ ಅವ್ರ ಹತ್ರ. ಒಂದೊಂದು ತರಿಸ್ಬೇಕು ಅಂತಂದರೆ ಬೇರೆ ಕಡೆಯಿಂದ ಕರೆಸ್ಬೇಕು, ಹಾಗೆ ಹೀಗೆ ಅಂತೇಳಿ ಪಾಪ ಅವ್ರ ಕಷ್ಟಗಳನ್ನು ನಮಗೆ ಹೇಳ್ತಾರೆ. ನಾವು ನಮ್ಮ ಕಷ್ಟನ ಅವ್ರಿಗೆ ಹೇಳೋದಕ್ಕೆ ಬದಲು ಅವ್ರ ಕಷ್ಟ ಕೇಳ್ಕೊಂಡು ಬರೋ ಪರಿಸ್ಥಿತಿಲಿ ನಾವಿದ್ದೀವಿ ಇವಾಗ. ದಯವಿಟ್ಟು ಅದನ್ನು ತಾವು ಮಾಡಬೇಕು ಮೇಡಮ್. ಆಮೇಲೆ ಬೀಟ್ ಹಾಕಿಸಿ ಆ ಕಡೆ ಈ ಕಡೆ ಅಟ್ಲೀಸ್ಟ್ ಒಂದು 15 ಡೇಸ್ ಹಾಕ್ಬಿಟ್ಟು, ಅದು ಪೀಕ್ ಅವರ್ಸಲ್ಲಂತೂ ನಾವು ಇರೋ ಏರಿಯಾದಲ್ಲಿ ಒಂದು 100-120 ಮನೆ ಇದೆ ಮೇಡಮ್. ಎಲ್ಲರೂ ರಿಟೈರ್ಡ್, ಎಲ್ಲ 70+ ಇರೋರೆ, ಎಲ್ಲ ಸೀನಿಯರ್ ಸಿಟಿಸನ್ಗಳೇ ಇರೋದು ಮೇಡಮ್. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅವರು. ನಾವು ವಾಕಿಂಗ್ ಹೋಗೋದಕ್ಕೂ ಆಗ್ತಾಯಿಲ್ಲ, ಹುಡುಗರು ಆಟ ಆಡೋಕ್ಕೂ ಆಗ್ತಾಯಿಲ್ಲ. ಎಲ್ಲ ಹುಡುಗರು ಅಲ್ಲಿ ಬರ್ತಾರೆ, ಆ ರೋಡಲ್ಲಿ ವೀಲಿಂಗ್ ಮಾಡ್ತಾರೆ. ಎಲ್ಲ ಮೊದಲೆಲ್ಲ ಜನಗಳೆಲ್ಲ ತಿಳಿಸಿದ್ದಾರೆ. ಇವಾಗ ಇದು ನಮ್ಮ ಲೇಔಟ್ನಲ್ಲೂ ಈ ಪ್ರಾಬ್ಲಮ್ ಇದೆ. ಅದಕ್ಕೆ ತಾವು ಸ್ವಲ್ಪ ಬೀಟಿಂಗು ಜಾಸ್ತಿ ಮಾಡಿ, ಆಮೇಲೆ ಅಲ್ಲೊಂದು ಎಂಟ್ರೆನ್ಸಲ್ಲೇ ಇದು ಮಾಡಿ, ಆಮೇಲೆ BBMPನವ್ರಿಗೆ ಆ ರೋಡ್ ಸ್ವಲ್ಪ ಕ್ಲೀನ್ ಮಾಡಿಸಿ ಚೆನ್ನಾಗಿ ಮಾಡಿ. ಡಬಲ್ ರೋಡ್ ಚೆನ್ನಾಗಿದೆ ಅದು. ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ನಿಯತ್ತು ವಹಿಸಿ ಕ್ಲೀನ್ ಮಾಡಿಕೊಟ್ರೆ ಒಳ್ಳೆಯದು. ಆಮೇಲೆ ಇತ್ತೀಚೆಗೆ ಅಲ್ಲಿ ಒಂದು TV ಮೊಬೈಲ್ದು ಮೈಕ್ರೋವೇವ್ ಟವರ್ ಕೂಡ ಹಾಕ್ತಾಯಿದ್ದಾರೆ ಮೇಡಮ್. ಐ ಆಮ್ ಎ ಸೈಂಟಿಫಿಕ್ ಪರ್ಸನ್, ಐ ನೋ ದ್ಯಾಟ್. ಎಲ್ಲ ಕಡೆನೂ ಎಲ್ಲರೂ, ಯಾಕೆಂದರೆ ಅವರವರ ಅನುಕೂಲಕ್ಕೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ರೇಡಿಯೇಷನ್ ಇಲ್ಲ, ಅದು ಇಲ್ಲ ಇದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ಅದು ರೇಡಿಯೇಷನು ಮೈಕ್ರೋವೇವ್ ಬರಬೇಕಾದ್ರೆ ಬ್ರೈನಿಗೆ ಮತ್ತು ಸಣ್ಣ ಮಕ್ಕಳಿಗೆ ಅದು ಫಿಟ್ಸು ಸ್ವಲ್ಪ ಆ ಥರಗಳು ಬಂದಿದೆ, ಪ್ರೂಫ್ ಮಾಡಿದ್ದಾರೆ. ಆದರೆ ಈ ಲಾಬಿ ಇದೆಯಲ್ಲ, ಮೈಕ್ರೋವೇವ್ ಟವರ್ ಹಾಕೋ ಲಾಬಿ ಅವ್ರು ಏನು ಮಾಡ್ತಾರೆ, ಇಲ್ಲ ಏನೂ ಆಗೋದಿಲ್ಲ ಅಂತ ಜನಗಳಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಅದನ್ನು ನಡೀತಾ ಇದೆ. ಅದನ್ನು ತಾವು ಸ್ವಲ್ಪ ಆದಷ್ಟು ಬೇಗ ಅದಕ್ಕೆ ಅವಕಾಶ ಕೊಟ್ಟಿರೋದನ್ನು ತಡೆ ಹಿಡಿದು, ಅಲ್ಲಿರ್ತಕ್ಕಂಥವ್ರೆಲ್ಲ ಪಾಪ ಸಣ್ಣ ಮಕ್ಕಳು ಅಥವಾ ಏಜ್ಡ್ ಅವರಿಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು. ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಗೆ ಇದೆ ಅಂತೇಳಿ ನಾವು ಈಗ ತಾವು ಟವರ್ ಬಗ್ಗೆ ಹೇಳ್ತಾ ಇದ್ದೀರಾ, ಅದು ಲೈಸೆನ್ಸಿಂಗ್ ಅಥಾರಿಟಿ ಬಂದು BBMPಯಲ್ಲಿ ಕೊಡ್ತಾರೆ. ದಯವಿಟ್ಟು ತಮ್ಮ ರೆಸಿಡೆನ್ಸ್ ಏನಿದ್ದಾರೆ ಅಲ್ಲಿ ವೆಲ್ಫೇರ್ ಸ್ಟೇಷನಿಂದ ಒಂದು ತಾವು ಅರ್ಜಿಯನ್ನು ತಕರಾರು ಅರ್ಜಿ ಕೊಡ್ಬೋದು. ದಯವಿಟ್ಟು ಅದನ್ನು ಕೊಡಿ. ಅದನ್ನು ಫರ್ದರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡ್ತೀವಿ. ಆಯ್ತು, ಕೊಡ್ತೀವಿ ಕೂಡ. ಆದರೆ ನಾನು ಏನು ಹೇಳಿದೆ, ಇಂಥ ಸಭೆಯಲ್ಲಿ ನೀವೇ ಏನಾಗುತ್ತೆ, ನಮ್ಮ ಒಂದು ಪ್ರಾಬ್ಲಮ್ ಏನಂದರೆ ಎಲ್ಲ ಜನಗಳಿಗೂ ಯಾವುದೋ ಒಂದು BBMP ಕೊಡಬೇಕು ಅಂತ ಹೇಳಿದ್ರೆ ಅದು BBMP ನೀವು ಪೊಲೀಸವರಿಂದ ಕೊಡಿ, ಅಲ್ಲಿಂದ ಕೊಡಿ. ಅದಕ್ಕೆ ರೂಟ್ ಕರೆಕ್ಟಾಗಿ ಡಿಸೈಡ್ ಮಾಡಿಲ್ಲ ಯಾರು, ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ. ಇಲ್ಲ, ನಾವೇನು ಆ ರೀತಿ ಹೇಳೋದಿಲ್ಲ. ಪೊಲೀಸ್ ಈಗ ಟ್ರಾಫಿಕ್ ಸಮಸ್ಯೆ ನಮ್ದೇ, ಆಮೇಲೆ ಬ್ಲಾಕ್ ಸ್ಪಾಟ್ ಸಮಸ್ಯೆ ನಮ್ದೇ, ಆಯ್ತಾ, ಪಾರ್ಕಿಂಗ್ ಸಮಸ್ಯೆನೂ ನಮ್ದೇ. ನಾವು ಅದು ಬೇರೆ ರೀತಿ ಹೇಳೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನಮ್ದು ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಅಲ್ಲಿ ಖಂಡಿತವಾಗೂ ನಾವು ಬೇರೆ ಇಲಾಖೆಗೆ ಕೊಡಿ ಅಂತ ಹೇಳ್ತೀವಿ. ಅದನ್ನ ನಮ್ಮ ಕಡೆಯಿಂದನೂ ಸಪೋರ್ಟ್ ಮಾಡ್ತೀವಿ ನಿಮಗೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಯಾಕಂದ್ರೆ ನಾನು ಐ ಆಮ್ ರಿಟೈರ್ಡ್ ಅಡಿಷನಲ್ ಡೈರೆಕ್ಟರ್ ಫ್ರಮ್ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಐ ನೋ ವಾಟ್ ಈಸ್ ಯುವರ್ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಸೊ ಐ ನೋ ವಾಟ್ ಸೊಲ್ಯೂಷನ್ ಕೆನ್ ಬಿ. ಇಂಥ ಸಭೆಯಲ್ಲಿ ನಿಮ್ಮಲ್ಲೇ ನಾವು ಅಕಸ್ಮಾತ್ BBMP ಕೊಟ್ಟಿದ್ರೆ BBMP ನೀವು ಹಂಚ್ಕೊಂಡ್ಬಿಟ್ಟು ನಮಗೆ ಸೊಲ್ಯೂಷನ್ ಕೊಡಿ. ವಿ ಡೋಂಟ್ ವಾಂಟ್ ಟು ಗಿವ್ ಎನಿ ಪ್ರಾಬ್ಲಮ್ ಟು ಯು. ವಿ ವಾಂಟ್ ಸೊಲ್ಯೂಷನ್ ಫಾರ್ ಅವರ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಮನೋಹರ್ ಪೈ ಅವರಿಗೆ. ಲೇಡೀಸ್ ಒಬ್ಬರು ಮಾತ್ರ ಮಾತಾಡಿದ್ರು, ಬೇರೆ ಯಾರಾದ್ರೂ ಮಾತಾಡಿ, ನಿಮ್ಗೆ ಅವಕಾಶ ಇದೆ. ಈಗ ಮಹಿಳೆಯರು ಯಾರಾದರೂ ಮಾತಾಡಿಮ್ಮ. ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನಾವು ಅರಸ್ ಕಾಲೋನಿಂದ ಬಂದಿದ್ದೀನಿ. ನನ್ನ ಹೆಸರು ಮಮತಾಜ್ ಅಂತ. ನಾವು ಚಿಕ್ಕ ಸಂದಿಗಳು, ಅಲ್ಲಿ ಗಾಡಿಗಳು ತುಂಬ ನಿಲ್ಲಿಸ್ತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಪಾನ್ ಪರಾಗ್ ತಿಂದು ಉಗಿತಾರೆ ಹುಡುಗರು, ಒಬ್ಬರು ಒಂದು ಮಾತು ಕೇಳಲ್ಲ. ಅದಕ್ಕೆಲ್ಲ ನೀವೇ ಸಹಾಯ ಮಾಡಬೇಕು. ನೀವು ಬಂದು ನೋಡಿ, ರಾತ್ರಿ ಹೊತ್ತು ಬಂದು ನೋಡಿ, ಯಾರನ್ನ ಸತ್ತೋಗ್ಬಿಟ್ರೇನೋ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಅಷ್ಟೊಂದು ಗಾಡಿಗಳು ಇರುತ್ತೆ. ಹುಡುಗರು ರಾತ್ರಿ ಎಲ್ಲ ಕೂತ್ಕೊಂಡು ಕುಡಿತಾ ಇರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರು ಭಯನೇ ಪಡಲ್ಲ. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಹೇಳಿ ಏನು ಮಾಡ್ತಾರೆ ನೋಡೋಣ ಅಂತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ ಅವರು. ನಮಸ್ಕಾರ. ನಮಗೆ 32 ವರ್ಷ ಆಯಿತು, ಮನೆ ಕೊಟ್ಟಿಲ್ಲ. ಹೊಸ ಕ್ವಾರ್ಟರ್ಸ್ ಕಟ್ಟಿದ್ರು, ಅದರಲ್ಲಿ ಕೊಟ್ಟಿಲ್ಲ. ಹಳೆ ಕ್ವಾರ್ಟರ್ಸನ್ನು ಕೊಟ್ಟಿಲ್ಲ ನಮಗೆ.
ಕೇಳಿದ್ರೆ ಯಾರು ಇದು ಮಾಡ್ತಾ ಇಲ್ಲ. ನಾವು ಎಲ್ಲರ ಹತ್ರನೂ ಮಾತಾಡಿ ಮನವಿ ಪತ್ರೆಯನ್ನು ತಂದಿದ್ರೆ ಅದೊಂದು BBMP ಅವ್ರಿಗೆ ಕೊಡಿ, ತಗೊಳ್ಳಿ. ಅದು ಸ್ಲಮ್ ಬೋರ್ಡ್ ಬರೋದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ಕೊಡಿ ಯಾರಿಗೆ ಬರುತ್ತೆ ನೋಡೋಣ. ರಿಕ್ವೆಸ್ಟ್ ಇದ್ಲಪ್ಪ, ಅವರು ಮಾತಾಡಿಪ್ಪ. ಆಯ್ತು ಸರ್, ನಮಸ್ತೆ. ನಮ್ಮ ಹೆಸರು ರವಿ ಅಂತ, ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಿಂದ. ಇವತ್ತು ಈ ಮಹಿಳೆಯರು ಬಂದಿದ್ದಾರೆ ಅಂದರೆ ಇವರು ನಮ್ಮ ಅಕ್ಕ, ಸ್ವಂತ ಅಕ್ಕ. ಇವರಿಗೆ ಸ್ವಂತ ಮನೆ ಬಂದ್ಬಿಟ್ಟು ಅರಸಕಲ್ನಿ ಹೌಸಿಂಗ್ ಬೋರ್ಡ್ ಮುಖಾಂತರ ಅಲ್ಲಿತ್ತು, ಅಲ್ಲೇ ಸ್ಲಮ್ ಇತ್ತು. ಆ ಸ್ಲಮ್ಮನ್ನು ತೆರವುಗೊಳಿಸಿ 32 ವರ್ಷಗಳಾಗಿದೆ. ಇಷ್ಟುವರೆಗೂ 3 ಸ್ಕೀಮ್ಗಳಲ್ಲಿ ಈ ಮನೆಯವ್ರನ್ನೆಲ್ಲ ಕೆಡವಿ, ಅಂದರೆ ಈ ಥರ ಒಂದು 25 ಮನೆಗಳನ್ನ ಕೆಡವಿ ಅಲ್ಲಿರೋ ಲೀಡ್ರ್ಗಳು, ಅಧಿಕಾರಿ ವರ್ಗದವರು, BBMP ಅವರು, ಸ್ಲಮ್ ಬೋರ್ಡ್ ಅವರು ಎಲ್ಲ ಹಂಚಿಕೆ ಮಾಡ್ಕೊಬಿಟ್ಟಿದ್ದಾರೆ, ಹಣಗಳನ್ನ ವರ್ಗಾವಣೆ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ತನಕ ಇವ್ರಿಗೆ ಮನೆ ಸಿಕ್ಕಿಲ್ಲ. ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಈ ಫೋಟೋದಲ್ಲಿ ಇರೋ ಹುಡುಗನಿಗೆ 36 ವರ್ಷ ಆಗಿದೆ. ಇಲ್ಲಿ ತನಕ ಈ ತಾಯಿಗೆ ಮನೆ ಸಿಕ್ಕಿಲ್ಲ. ಇವ್ರ ತಮ್ಮಂದಿರು ಇವ್ರಿಗೆ ಮದುವೆ ಆಗಿ ಮೊಮ್ಮಕ್ಕಳೂ ಆಗಿದ್ದಾರೆ. ಇವ್ರ ಮನೆಗಳನ್ನೆಲ್ಲ ಕಿತ್ಕೊಂಡು ದರೋಡೆ ಮಾಡಿರೋ ದರೋಡೆಕಾರಗಳ ವಿರುದ್ಧ ನೀವು ಕ್ರಮ ಜರುಗಿಸ್ಬೇಕಂತ ನನ್ನ ಹತ್ರ ಶಾಸ್ತ್ರ ಮನೆಗಳನ್ನ ತಂದಿದ್ದೀನಿ. ಆ ಮನವಿಗಳನ್ನ ತಮ್ಮ ಮುಖಾಂತರನೂ ನಾನು ನೀಡಲು ಇಚ್ಛೆ ಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಂವಿಧಾನ. My name is Jayakrishnan, Secretary, BHL Officers Layout. Our issues are related to law and order and traffic. There are a lot of unauthorized vehicles have been parked inside. We have only one approach road where unauthorized vehicles are parked, and which is relating to law and order issues multiple times. There are accidents and ambulance have been blocked multiple times. You can see nearby, this is adjacent road, and there are a couple of shops being opened unauthorized. So please look into these things. Next is Hoysala patrolling has been stopped for long. Very rarely they come inside the layout. Please look into it. I think most of other points have been covered by our MOIS. Thank you. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ತಮ್ಮ ಏರಿಯಾದ ಸಮಸ್ಯೆಗಳ ಬಗ್ಗೆ ತಿಳಿಸಿದಿರಿ. ಹೆವಿ ವೆಹಿಕಲ್ ನಿಲ್ಸ್ಬಿಡ್ತಾರೆ. ಹೆವಿ ವೆಹಿಕಲ್ ನಿಲ್ಸ್ಬಿಟ್ಟು ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ರಾತ್ರಿಯಲ್ಲಿ ನೋಡ್ಬೇಕು ನೀವು. ಒಂದು ಫೋಟೋ ತೆಗೆದಿದ್ದೀನಿ, ಆ ಫೋಟೋ ಭಾವಚಿತ್ರ ತೋರಿಸ್ತೀನಿ ನಿಮ್ಗೆ. ನೋಡಿ, ಅದು ತೋರಿಸಿ ಮೇಡಮ್. ತುಂಬ ಹೆವಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಈ ಹೋಟ್ಲಿಂದ. ಮತ್ತು ಇದು ನಮ್ಮ ಕಾರ್ಮೆಂಟ್ ರೋಡು, ಅಲ್ಲಿ ಸುಮಾರು ಗಾಡಿಗಳನ್ನ ಮಾರಾಟ ಮಾಡಿಕ್ಕಿದ್ದಾರೆ. ಕಾರ್ ವೆಹಿಕಲ್ಸ್ ಮಾರಾಟ ಮಾಡಿಕ್ಕಿದ್ದಾರೆ. ಅದು ಅನಧಿಕೃತವಾಗಿ ಮಾಡಿದ್ದಾರೆ. ಅಧಿಕೃತವಾಗಿ ಯಾವುದೂ ಇಲ್ಲ, ಅನಧಿಕೃತವಾಗಿ ಮಾಡಿದ್ದಾರೆ. ಆ ಟ್ರಾಫಿಕ್ ಅವ್ರು ಸ್ವಲ್ಪ ಸಮಸ್ಯೆ ಕೈಗೆ ತಗೊಳ್ಬೇಕಾಗಿದೆ. ಮತ್ತು ಇನ್ನೊಂದು ಅದೇ ಈ ಹೋಟ್ಲು, ನಮ್ಮ ಗರ್ಡಮಲ್ಗೂ ಸಮಸ್ಯೆ ಜಾಸ್ತಿ ಆಗಿದೆ. ಟ್ರಾಫಿಕ್ ಹೆವಿ ಟ್ರಾಫಿಕ್ ಆಗುತ್ತೆ ಗರ್ಡಮಲ್ಲಲ್ಲಿ. ಶನಿವಾರ ಭಾನುವಾರ ಆದರೆ ಹೆವಿ ಟ್ರಾಫಿಕ್ಕು. ಅಲ್ಲಿ ಸಾರ್ವಜನಿಕ ನಡಮಾಡಲು ತೊಂದರೆ ಆಗುತ್ತದೆ. ಆಮೇಲೆ ಇದು ಆಂಬುಲೆನ್ಸ್ ಗಾಡಿಗಳು ಬರೋಕ್ಕೆ ಸಮಸ್ಯೆ ಆಗುತ್ತದೆ. ಆದ್ದರಿಂದ ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಜೈ ಭೀಮ್, ಜೈ ಸಂವಿಧಾನ. ಎಲ್ಲರೂ ನಮಸ್ಕಾರ. ಈಗ ತಿಲಕ್ನಗರ ಲಿಮಿಟ್ಸ್ ಏನಿತ್ತು ಮೊದಲು, ಈಗ ಮೈಕಲ್ ಹೋಟೆಲ್ ಇತ್ತು, ಈಗ ನಮ್ಮ ಜಯನಗರ ಬಂದಿದೆ. ನಾವಿವಾಗೆಲ್ಲ ಸರ್ವೆ ಮಾಡಿದ್ದೀವಿ. ನೀವೆಲ್ಲ ಕೊಟ್ಟಿರೋ ಪಾಯಿಂಟಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಮುಂದಕ್ಕೆ ನಾವು ಸರ್ವೆ ಮಾಡಿ ನೋಡ್ತೀವಿ, ಚೆಕ್ ಮಾಡ್ತೀವಿ ಎಲ್ಲೆಲ್ಲಿ ಪಾಯಿಂಟ್ ಸಮಸ್ಯೆ ಇದೆ ಅಂತ ನೋಡಿ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಏನಿದೆ ಅದಕ್ಕೆಲ್ಲ ಬೋರ್ಡ್ ಹಾಕಿ ನಾವು ತೆರವುಗೊಳಿಸಿ, ಫುಟ್ಪಾತ್ನೆಲ್ಲ ತೆರವುಗೊಳಿಸಿ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಅಗತ್ಯ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲ ಟೋಯಿಂಗ್ ವೆಹಿಕಲ್ ಸದ್ಯಕ್ಕೆ ಟೋಯಿಂಗ್ ಇಲ್ಲ. ಮೇಜರ್ ಇಶ್ಯೂ ಹೇಳ್ತೀನಿ ನಾನು. ಜಯನಗರ್ ಲಿಮಿಟ್ ಏನ್ ಆಂಬುಲೆನ್ಸ್ ಮೂವ್ಮೆಂಟ್ಸ್, ಈ ಮೇನ್ ರೋಡ್ಸ್ ಏನ್ ಇಶ್ಯೂ ಇದೆ, ನಾವು ಏನ್ ಕ್ಲೇಮ್ ಮಾಡ್ತಾ ಇದ್ದೀವಿ, ತುಂಬಾ ಜಾಸ್ತಿ ಇಶ್ಯೂ ಇದೆ. ಅದು ನೀವು ಮಾಡ್ತೀರಾ. ಮೊದಲು ಜಯನಗರ್ ಲಿಮಿಟ್ ಎಲ್ಲ ಇತ್ತು, ಅವಾಗ ಚೇಂಜ್ ಆದ್ಮೇಲೆ ತಿರ್ಗಾ ಮೈಕೋಗಿ ಸಮಸ್ಯೆ ಆಯ್ತು. ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ದಯವಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ ಸರ್. ದಯವಿಟ್ಟು ತಾವು ಬೋರ್ಡ್ಗಳಿದೆ ಸರ್. ಲಾಸ್ಟ್ ಟೈಮು ಪಾಪ ಇವರೆಲ್ಲ BHL ಅವರು ಎಲ್ಲ ಓಡಾಡಿ ಬೋರ್ಡ್ಗಳು ಹಾಕ್ಸಿದ್ದಾರೆ ಸರ್. ಆ ಬೋರ್ಡ್ಗಳನ್ನು ಬೆಂಡ್ ಮಾಡಿ ಅಲ್ಲೇ ಗಾಡಿ ನಿಂತಿದೆ. ಆ ಗಾಡಿ ಜೊತೆ ಫೋಟೋ ಹಿಡಿದ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಬರಲಿ ಸರ್. ನಿಲ್ಸಿರೋ ಅವ್ರಿಗೆ ತಾವು ಫೈನ್ ಆದ್ರೂ ಹಾಕಿ. ಫೈನು ಹಾಕಲ್ಲ ಸರ್. ಪೊಲೀಸ್ ಅಂದ್ರೆ ಭಯ ಇಲ್ಲ ಏನ್ ಸರ್?
ಲಿಫ್ಟಿಂಗ್ ಮಾಡಿ, ಲಿಫ್ಟಿಂಗ್ ಮಾಡಕ್ ನಿಮ್ಮ ಕಾನೂನು ಇಲ್ಲ, ಓಕೆ ಸರ್, ಅಟ್ಲೀಸ್ಟ್ ಸರ್ಕಾರಕ್ಕಾದ್ರೂ ದುಡ್ಡು ಬರೋ ತರ ಮಾಡಿ. ಅವಾಗಾದ್ರೂ ಒಂದ್ಸಲಿ 2 ಸಲಿ 3 ಸಲಿ ತಾವು 3,000 ರೂಪಾಯಿ ಫೈನ್ ಹಾಕಿದ್ರೆ 4ನೇ ಸಲಿ ಆಟೋಮೆಟಿಕ್ ಗಾಡಿ ಎದ್ದು ಬಿಡ್ತಾರೆ ಸರ್. ಇಲ್ಲ ಆಗ್ತೀವಿ, ಪೊಲೀಸ್ ಫೋಟೋ ಸಮೇತ ಹಾಕಿವಿ, ಕಂಪ್ಲೇಂಟ್ ಮಾಡ್ತೀವಿ, ಫೈನ್ ಆಗ್ತದೆ ಸರ್. ನಾವು ಯಾರು ಕಟ್ತಾ ಇಲ್ಲ, ಆದ್ರೆ ಈಗ ಸರ್ ಬರ್ತಾ ಇಲ್ಲ ಸರ್. ಮೇಡಮ್ ಅವ್ರು ಇದಾರೆ, ಮೇಡಮ್ ಮುಂದೆನೆ ಹೇಳ್ತೀವಿ. ಮೇಡಮ್ ಎಕ್ಸ್ಕ್ಯೂಸ್ ಮಿ ಮೇಡಮ್, ಬರಲ್ಲ ಮೇಡಮ್, ಟ್ರಾಫಿಕ್ ಅವರು ಬರೋದೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ ಮುಂದೆ. ಅದೇ ದಯವಿಟ್ಟು ರೌಂಡಿಂಗ್ ಹಾಕಿ, ಇವತ್ತಿಂದ ನೀವು ಹೋಗೋದಿಂದಾನೆ ಒಂದು 20 ಫೈನ್ಗಳು ಹಾಕ್ಬಿಟ್ಟು ಹೋದ್ರೆ ಸಾಕು, ಸರ್ಕಾರಕ್ಕೆ ದುಡ್ಡು ಬರಲಿ. ಆಗ್ತೀವಿ, ಖಂಡಿತ ಆಗ್ತೀವಿ. ನಾವು ಈಗ ಇತ್ತೀಚೆಗೆ ಒಂದು 20 ದಿನ ಆಗಿದೆ ಬಂದು ನಾವು ಸ್ಟೇಷನ್ ಚಾರ್ಜ್ ತಗೊಂಡು, ಖಂಡಿತ ಮಾಡ್ತೀವಿ. ಅರ್ಥ ಆಯ್ತಾ? ನಿಮ್ಮ ಸಮಸ್ಯೆಗಳ ಕೇಳಿದೀವಿ, ಖಂಡಿತ ಮಾಡ್ಕೊಡ್ತೀವಿ. ಆಯ್ತು, ಈಗ ಅವರು ಇಲ್ಲಿ ಕೇಳ್ರಿ, ಈ ಮೈಕಲ್ ಹೊಟ್ಟಿತ್ತು ಇಷ್ಟು ದಿನ, ಈಗ 15 ದಿನ ಆಯ್ತು ಅವ್ರು ಅಷ್ಟೇ ಬಂದ್ ಮಾಡ್ತಾ ಇದ್ದಾರೆ. ಮಾಡ್ತೀವಿ, ದಯವಿಟ್ಟು ಸ್ವಲ್ಪ ಸಾವಕಾಶ ಕೊಡಿ, ಖಂಡಿತ ಮಾಡ್ತೀವಿ. ನೋಡಿ, ಇದು ಭಾಳಷ್ಟು ನಿಮ್ಮ ಎಲ್ಲ ಮೀಟಿಂಗ್ಗಳ ಸಮಸ್ಯೆನ ನನ್ನ ಬ್ಯಾಚ್ಮೆಂಟ್ ಇದ್ರು ACP ಆಡುಗೋಡಿ, ಅವರಿಗೆ ಬರ್ತಿತ್ತು ಮೈಕೋ ಲೇಔಟು ಟ್ರಾಫಿಕ್ಕು. ನಾನು ತುಂಬ ಕಂಪ್ಲೇಂಟ್ಸ್ ಮಾಡಿ ಇಲ್ಲಿ ನಾವು ತಲೆ ತೆಗ್ಗಿಸಿ ಹೋಗ್ತಾ ಇದ್ದೀವಿ, ತಲೆ ಎತ್ತಿ ನಡೆಯೋಕ್ಕಾಗ್ತಿಲ್ಲ. ಇಲ್ಲಿ ಯಾರಿಗೂ ಮೀಟಿಂಗ್ಗಳಲ್ಲಿ ಯಾವ ನೈತಿಕತೆನೂ ಇಲ್ಲ ನನಗೆ ಮಾತಾಡಲಿಕ್ಕೆ ಅಂತೇಳಿ ಅವರು ACP ಮಾದೇವ್ ಅವ್ರ ಹತ್ರ ಸಾಕಷ್ಟು ನಾನು ಹೇಳಿದಾಗ ಅಲ್ಲಿ ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ, ಅವರೇನು ಡೋಂಟ್ ಕೇರ್. ಹಾಗಾಗಿ ACP ಅವ್ರು ನನ್ನ ಬ್ಯಾಚ್ಮೆಂಟ್ ಆದ್ರಿಂದ ಆ ಟೈಮ್ ಕಳಿಸೋರು, ಮತ್ತೆ ಅದೇ ಯಥಾಸ್ಥಿತಿ ಆಗ್ತಿತ್ತು. ಮತ್ತೆ ಅದನ್ನು ನಾನು ಗಮನಕ್ಕೆ ತಂದೆ. ಈಗ ಅವ್ರ ಜುರಿಕ್ಷನ್ನೇ ಯಾಕೆ ಬೇಕು ಇವನ ಜೊತೆಲಿ ಡೈಲಿ ನಾನು ಕಂಪ್ಲೇಂಟ್ಸ್ ಅಂತೇಳಿ, ಅದು ಬೇರೆ ಏನೋ ಟೆಕ್ನಿಕಲ್ ಇತ್ತು ಅವ್ರದ್ದು ಎಲ್ಲ ರೀಅಲೋಕೇಶನಲ್ಲಿ. ಈ ಏರಿಯಾನೇ ಈಗ ಜಯನಗರ್ ಬಂದಿದೆ, ಅವ್ರ ಇನ್ಸ್ಪೆಕ್ಟರ್ ಈಗ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಈಗ 21 ದಿವಸ ಆಗಿದೆ ಇವತ್ತು ಅವ್ರ ಏರಿಯಾಗೆ ಹೋಗಿ ಅವರೆಲ್ಲ ಸರ್ವೆ ಮಾಡಿದ್ದಾರೆ. ಏನು ಅವ್ರು ಬಂದಿದ್ದಾರೆ, ಪ್ರತಿ ದಿವಸ ನಾನು ನೋಡ್ತೀನಿ ಇವ್ರು ASI ಅವರು ಮತ್ತೆ ಇವ್ರು ಸಬ್ ಇನ್ಸ್ಪೆಕ್ಟ್ರು ಇದಕ್ಕೋಸ್ಕರ ಏನೇನು ಮಾಡ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು ಸರ್ವೆ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗಿ ಸರಿ ಹೋಗುತ್ತೆ. ನಾನು ಆ ಭರವಸೆ ಕೊಡಬಲ್ಲೆ ತಮಗೆ. ಸರ್, ನಾನು ಮಲ್ಲೇಶ್ ಅಂತ, ಟ್ಯಾಕ್ಸಿ ಇನ್ಸ್ಪೆಕ್ಟ್ರು. ಈ ಗಾರ್ಬೇಜ್ ಸಮಸ್ಯೆ ಏನಿದೆಯೋ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ದು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಹೆಲ್ತ್ ಡಿಪಾರ್ಟ್ಮೆಂಟ್ದು ಅದನ್ನ ನೋಟ್ ಮಾಡ್ಕೊಂಡು ಅವ್ರಿಗೆ ನಾನು ಹೇಳ್ತೀನಿ. ಬೇಕಾದರೆ ನಾನು ನಂಬರ್ ತೊಗೊಂಡು ಇದು ಮಾಡಿ ಸರ್, ತಿಳಿಸ್ತೀನಿ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಡಮ್ ಅವ್ರದ್ದು MOH ಮಧುಸೂದನ್ ಅಂತ ಮೇಡಮ್. ನಂಬರ್ ಕೊಡ್ತೀನಿ ಮೇಡಮ್, ನಾನು ಹೇಳ್ತೀನಿ ಮೇಡಮ್. ಮಲ್ಲೇಶ್ ಸರ್, ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್. ಕರ್ನಾಟಕ ಔಟಿ ಬೋರ್ಡ್ ಮುಖಾಂತರ ಆಗಿರಲಿ, ಇಲ್ಲ ಕ್ಲಬ್ ಬೋರ್ಡ್ ಮುಖಾಂತರ ಆಗಿರಲಿ, ಯಾವ್ದಾದ್ರು ಡೆವಲಪ್ಮೆಂಟ್ ಮಾಡಿರುವಂಥ ಕೋಟರ್ಗಳು ಸರ್ಕಾರದಿಂದ ಒಂದು ರಿಪೋರ್ಟ್ ಮುಖಾಂತರ ಮಾಡಿರ್ತಾರೆ, ಅನುದಾನ ಮುಖಾಂತರ. ಅದೆಲ್ಲ ನಿಮ್ಮ BJP ಹ್ಯಾಂಡ್ ಓವರ್ ಮಾಡಿದ ನಂತರ ಟೋಟಲ್ ಇನ್ಚಾರ್ಜ್ BJP ಆಗಿರುತ್ತೆ. ಆ BJP ಹ್ಯಾಂಡ್ ಓವರ್ ಆಗಿದ್ಮೇಲೆ ನೀವು ಇಲ್ಲಿವರೆಗೂ ಎಷ್ಟು ಟ್ಯಾಕ್ಸ್ ಪೇಡ್ ಮಾಡ್ಕೊಂಡಿದ್ದೀರಾ? ಸರ್, ನಾನು ಟ್ಯಾಕ್ಸ್ ಕಲೆಕ್ಟರ್ ಸರ್. ನನ್ನ ಸಂಬಂಧಪಟ್ಟಿರೋರು ರೆವಿನ್ಯೂ ಆಫೀಸರ್ ಇದ್ದಾರೆ. ತಿಳಿಸ್ತೀನಿ ಸರ್, ನಾನು ತಿಳಿಸ್ತೀನಿ. ಓಕೆ ಸರ್. ಈಗ ಎಲ್ಲರ ಸಮಸ್ಯೆಗಳು ಕೇಳ್ಕೊಂಡ್ರು ಮೇಡಮ್ ಅವರು ನೋಟ್ ಮಾಡಿಕೊಂಡಿದ್ದಾರೆ. ಆಮೇಲೆ ನಮ್ಮ ACP ಸಾಹೇಬರು, ಇನ್ಸ್ಪೆಕ್ಟರ್ ಎಲ್ಲ ಕೇಳ್ಕೊಂಡ್ರೆ, ಬೇರೆ ಇಲಾಖೆಗಳವರೆಲ್ಲ. ಈಗ ನಮ್ಮ ಸೌತ್ ಈಸ್ಟ್ ಡಿವಿಷನ್ DCP ಮೇಡಮ್ ಅವರಂತ ಸಾರಾ ಫಾತಿಮ್ ಮೇಡಮ್ ಅವರು ತಮ್ಮನ್ನು ಉದ್ದೇಶಿಸಿ ಮತ್ತು ಸಮಸ್ಯೆಗಳ ಪರಿಹಾರದ ಬಗ್ಗೆ 4 ಮಾತು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕಳೆದ 1.25 ಗಂಟೆಯಿಂದ ನಿಮ್ಮ ಸಮಸ್ಯೆಗಳು, ನಿಮ್ಮ ಅಕ್ಕಪಕ್ಕ ಜನರ ಸಮಸ್ಯೆಗಳು, ನಿಮ್ಮ ಜ್ಯೂರಿಸ್ಡಿಕ್ಷನ್ ಸಮಸ್ಯೆಗಳು ನಾವು ಕೇಳಿದ್ದೀವಿ. ಹೇಳಬೇಕು ಅಂದರೆ ನಾವು ಲಾ ಆ್ಯಂಡ್ ಆರ್ಡರ್ ವತಿಯಿಂದ ಏನು ಬಂದಿದ್ದೀವಿ, ನಮ್ಮ ಸಮಸ್ಯೆಗಳು ಕಡಿಮೆ ಇದ್ದು ಹೊರತು ನಮಗೆ ಬೇರೆ ಡಿಪಾರ್ಟ್ಮೆಂಟ್ ಸಮಸ್ಯೆಗಳ ಬರ್ಡನ್ ಜಾಸ್ತಿ ಇದೆ. ಈ ಹಿಂದೆಯಿಂದನೂ ನಾವು ಎಲ್ಲಿ ಜನಸಂಪರ್ಕ ಸಭೆಗಳು ಮಾಡ್ತಾ ಇದ್ದೀವಿ, ಅಲ್ಲಿ ಸಾಕಷ್ಟು ಸಮಸ್ಯೆಗಳು, ಬೇಸಿಕ್ ಸಮಸ್ಯೆ ನಿಮ್ಮ ಏರಿಯಾದಲ್ಲಿ ಇದೆ, ಅದೇ ಸೇಮ್ ಸಮಸ್ಯೆ ಅಲ್ಲೂ ಇರೋದು. ಇದು ಒಂದು ಏಜೆನ್ಸಿಯಿಂದ ಆಗೋದು ಕಡಿಮೆ ಸೊಲ್ಯೂಷನ್ಸ್.
ಎಲ್ಲ ಏಜೆನ್ಸಿಗಳು ಇಂಟರ್ಲಿಂಕ್ ಆದರೆ ಮಾತ್ರ ಸಾಲ್ವ್ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಮೀಟಿಂಗಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರು ಯಾರಿದ್ದಾರೆ ಅವ್ರಿಗೂ ಕರೆದಿರೋದು. ಅಟ್ಲೀಸ್ಟ್ ಅವರಿಂದ ಅರ್ಥ ಆಗತ್ತೆ ಯಾವ್ಯಾವ ಇಶ್ಯೂಸ್ ಇದೆ ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಅಂದ್ಕೊಂಡು ನೋಟ್ ಮಾಡಿಕೊಂಡು ಅಟ್ಲೀಸ್ಟ್ ಕಮ್ಯುನಿಕೇಷನ್ ಆದರೂ ಆಗತ್ತೆ. ಕೂತ್ಕೊಂಡು ಅರ್ಥ ಮಾಡ್ಕೊಂಡು ದೆನ್ ವಿ ವಿಲ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಇಟ್. ಈಗ ಫಸ್ಟ್ ಇಶ್ಯೂ ಒಬ್ಬರು ಹೊಯ್ಸಳದ್ದು ಹೇಳಿದ್ರು, ನಮಗೆ ಪ್ರಶ್ನೆ ಮಾಡಿದ್ರು, ಒಂದು ಜ್ಯೂರಿಸ್ಡಿಕ್ಷನ್ ಬಿಟ್ಟು ಬೇರೆ ಜ್ಯೂರಿಸ್ಡಿಕ್ಷನ್ಗೆ ಬರೋದು ಅದು ಎಲ್ಲಿವರೆಗೆ ಸರಿ ಅಂದ್ಕೊಂಡು. ಇದು ಹೊಯ್ಸಳ ಕಾನ್ಸೆಪ್ಟ್ ಯಾವಾಗ ಬಂತು ಆವಾಗಿಂದ ಆ ಜ್ಯೂರಿಸ್ಡಿಕ್ಷನ್ಗೆ ಫಿಕ್ಸ್ ಮಾಡಿದ್ರು. ಈಗ ಜ್ಯೂರಿಸ್ಡಿಕ್ಷನ್ ಹೊಯ್ಸಳಗಳಿಗೆ ಫಿಕ್ಸ್ಡ್ ಇಲ್ಲ. ಅಕಸ್ಮಾತ್ ತಿಲಕ್ ನಗರದಲ್ಲಿ ಏನಾದರೂ ಇಶ್ಯೂ ಇದ್ದರೆ ಸುದ್ಗುಂಟೆಪಾಳ್ಯ ಹೊಯ್ಸಳ ನಿಯರೆಸ್ಟ್ ಇದ್ದರೆ ಅದಕ್ಕೆ ಡೈರೆಕ್ಟ್ ಮಾಡ್ತಾರೆ. ಅದು ಸ್ಟೇಷನ್ ಕಂಟ್ರೋಲಲ್ಲಿ ಇಲ್ಲ ಹೊಯ್ಸಳಗಳು. ಇಟ್ ಈಸ್ ಸೆಂಟ್ರಲೈಸ್ಡ್. ನಮ್ಮ CP ಸರ್ ಅಂಡರಲ್ಲಿ ನಮ್ಮ ಹೊಯ್ಸಳಗಳಿಗೇ ನೋಡ್ಕೊಳ್ಳೋದಕ್ಕೇ ಒಂದು IPS ಆಫೀಸರ್ ಇದ್ದಾರೆ, ಅವ್ರ ಅಂಡರ್ ಬರೋದು ಇದು. ನಿಮ್ಮ ಗೂಗಲ್ ಮ್ಯಾಪಿಂಗ್ ಪ್ರಕಾರ ಯಾವುದು ನಿಯರೆಸ್ಟ್ ಇದೆ ಆ ಹೊಯ್ಸಳ ಇನ್ಕ್ಲೂಡಿಂಗ್ ಇವನ್ ಜಯನಗರದ ಹತ್ರ ಇದ್ರೂ ಇರ್ರೆಸ್ಪೆಕ್ಟಿವ್ ಆಫ್ ದ ಜ್ಯೂರಿಸ್ಡಿಕ್ಷನ್ ಅಟೆಂಡ್ ಮಾಡ್ತಾರೆ. ಅವರು ಮೊದಲು ಯಾವ ಸ್ಟೇಷನ್ದಲ್ಲಿದ್ದರು ಅವ್ರು ಮಾತ್ರ ಬರ್ತಾಯಿದ್ರು, ಅದದು ಅಟೆಂಡ್ ಮಾಡ್ತಾಯಿದ್ರು ಅಂತ ಹೇಳಿದ್ದಾರೆ. ಈಗ ಆ ಥರ ಇಲ್ಲ. ಮತ್ತು FIRಗಳು ಅಷ್ಟೇ ಅದೇ ಜ್ಯೂರಿಸ್ಡಿಕ್ಷನ್ ಅಲ್ಲೇ ರಿಜಿಸ್ಟರ್ ಆಗಬೇಕು ಅಂತ ಇಲ್ಲ. ಈಗ 0 FIR ನೀವು ಬೇರೆ ಕಡೆ ಇದ್ದಾಗ್ಲೂ ಮಾಡಿಸ್ಬಹುದು. ಮಾಡಿಸಿ ಆ ಘಟನೆ ಎಲ್ಲಿ ನಡೆದಿದೆ ಅಂತ ಆ ಘಟನಾ ಸ್ಥಳದ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಕೊಡೋದು ಹೊಸ ಕಾನೂನಲ್ಲಿ ಇದೆ. ಮತ್ತು ನೀವುಗಳೆಲ್ಲ ಸಾಕಷ್ಟು ಹೇಳ್ತಾ ಇದ್ದೀರಾ, ಹೋಗೋಕ್ಕೆ ಬರೋಕ್ಕೆ ಎಲ್ಲ ಡಬಲ್ ಪಾರ್ಕಿಂಗ್, ರಾಂಗ್ ಪಾರ್ಕಿಂಗ್, ಅಬ್ಯಾಂಡೆಂಡ್ ವೆಹಿಕಲ್ಸ್ ಎಲ್ಲ ಇದೆ. ಇನ್ಕ್ಲೂಡಿಂಗ್ ಆ್ಯಂಬುಲೆನ್ಸ್ಗಳು ಓಡಾಡೋಕ್ಕೆ ಕಷ್ಟ ಇದೆ. ಮತ್ತು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸು ಬರ್ತಾ ಇಲ್ಲ ಅಂದ್ಕೊಂಡು ನಾನು ಇದು ನಮ್ಮ CP ಸರ್ ಗಮನಕ್ಕೂ ತಂದಿದ್ದೀನಿ. ಈ ನಮ್ಮ ಬೀಟ್ ವೆಹಿಕಲ್ಸ್ ಏನಿತ್ತು, ನಮ್ಮ ಕಾನ್ಸ್ಟೇಬಲ್ಸ್ ಏನು 2 ವೀಲರ್ಸಲ್ಲಿ ಸೈರಿನ್ ಹಾಕ್ಕೊಂಡು ಬರ್ತಾ ಇದ್ರಲ್ಲ, ಅದೇ ಸಿಸ್ಟಮ್ನ ನಾವು ತಿಲಕ್ ನಗರ ಮತ್ತು ಸುದ್ಗುಂಟೆಪಾಳ್ಯದಲ್ಲಿ ರಿವ್ಯಾಂಪ್ ಮಾಡಿ ಈ ಹೊಯ್ಸಳಗಳಲ್ಲಿ ಏನು ಡ್ಯಾಶ್ ಬೋರ್ಡ್ ಇದೆಯಲ್ಲ ಅದು ನಾವು ನಮ್ಮ ಕಾನ್ಸ್ಟೇಬಲ್ಸ್ಗಳಿಗೆ 2 ವೀಲರ್ಸಲ್ಲಿ ಕೊಡ್ತಾ ಇದ್ವಿ. ಎಲ್ಲಿ ಆಕ್ಸೆಸ್ ಇಲ್ಲ ಅಲ್ಲಿ ಅಟ್ಲೀಸ್ಟ್ ಅವರು ರೀಚ್ ಆಗಬೇಕು ಅಂದ್ಕೊಂಡು ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಸರಿ ಹೋಗಬಹುದು. ಮತ್ತು ಟ್ರಾಫಿಕ್ ಇಶ್ಯೂಸ್ ಸಾಕಷ್ಟು ಹೇಳಿದ್ದೀರಾ, ತುಂಬ ಹೇಳಿದ್ದೀರಾ. ಅದಕ್ಕೆ ಈಗ ಇನ್ಸ್ಪೆಕ್ಟರ್ಗೆ ಮಾತಾಡಿದ್ದೀನಿ. ಇನ್ನು ಮುಂದೆಯಿಂದ ನಿಮ್ಮ ಹೊಸ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹೆಸರು ರಾಘವೇಂದ್ರ, ಜ್ಯೂರಿಸ್ಡಿಕ್ಷನ್ ಜಯನಗರಕ್ಕಾಗಿದೆ. ನಾಳೆಯಿಂದ ಅವರು ಸ್ಪೆಷಲ್ ಡ್ರೈವ್ಸ್ ಈ ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮಂಡೆಯಿಂದ ನೋಡೋಣ. ಸಬ್ ಇನ್ಸ್ಪೆಕ್ಟರು ಇದ್ದಾರೆ, ಅವರು ಇಲ್ಲಿ ನಿಮ್ಮ ರಾಂಗ್ ಪಾರ್ಕಿಂಗ್ ಮತ್ತು ಅಬ್ಯಾಂಡೆಂಡ್ ವೆಹಿಕಲ್ಸ್ ಬಗ್ಗೆ ಇಂಪಾರ್ಟೆಂಟ್ ಅದು ಬೇಕಾಗಿದೆ. ಅಬ್ಯಾಂಡೆಂಡ್ ವೆಹಿಕಲ್ಸ್ ಬಗ್ಗೆ ಅವರು ಸ್ಪೆಷಲ್ ಡ್ರೈವ್ ಮಾಡ್ತಾರೆ. ಈಗ ಇಂಪಾರ್ಟೆಂಟ್ ನಮಗೆ ನೀವು ಕೆಲಸ ಕೊಟ್ಟಿರೋದಂದರೆ ಎಲ್ಲ ಕಡೆ ಪಾನ್ ಮಸಾಲ ಮತ್ತು ಸಿಗರೇಟ್ ಬೀಡಿ ಶಾಪ್ಸ್, ಪೆಟಿ ಶಾಪ್ಸ್ ಬಗ್ಗೆ ಈಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ACP ಮತ್ತು ಇನ್ಸ್ಪೆಕ್ಟರ್ ಇವತ್ತಿಂದನೇ ಕೋಟ್ಪಾ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡಿ ನನಗೆ ಸಂಜೆ ಒಳಗಡೆ ಅವರು ನನಗೆ ಕಂಪ್ಲೇಂಟ್ಸ್ ಕೊಡಬೇಕು. ದೇ ಹ್ಯಾವ್ ಟು ಡೂ ಇಟ್. ಈ ಹಿಂದೆಯಿಂದ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ನಿಮ್ಮ ಜೊತೆಲಿ ಇಂಟ್ರ್ಯಾಕ್ಷನ್ ಮಾಡಾದ್ಮೇಲೆ ಗೊತ್ತಾಯಿತು ನಾವು ಇನ್ನೂ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾಗಿದೆ ಅಂದ್ಕೊಂಡು ಅವರು ಡ್ರೈವ್ ಮಾಡ್ತಾರೆ. ಮತ್ತು ಕೆಲವರು ಹೇಳಿದ್ದೀರಾ ನಿಮ್ಮಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಂತ. ಹೋದ ವಾರನೇ ನಾನು ಸ್ಪೆಷಲ್ ಡ್ರೈವ್ ತಗೊಂಡಿದ್ದೆ. ಎಲ್ಲೆಲ್ಲಿ ಸ್ಟ್ರೀಟ್ ಲೈಟ್ ಫೆಸಿಲಿಟೀಸ್ ಬೇಕು, ಎಲ್ಲಿದೆ, ಎಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ನಮ್ಮ ಸ್ಟಾಫ್ ಅವರು ನನಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿದ್ದಾರೆ. ಪೂರ್ತಿ ಸೌತ್ ಈಸ್ಟು ಮಾಡಿ ನಾನು ಬೆಸ್ಕಾಮ್ MDಗೂ ಬರೀತಾ ಇದ್ದೀನಿ, BBMPಗೂ ಬರೆದಿದ್ದೀವಿ ಲೆಟರ್ಸ್. ನಮ್ಮ CP ಸರ್ ಥ್ರೂನು ಬರೆಸ್ತಾ ಇದ್ವಿ. ಅದು ಬಿಟ್ಟು ನಿಮ್ಗಳಿಗೆ ಇನ್ನೆಲ್ಲಿ ಕಂಡು ಬರುತ್ತೆ, ನಾವು ಬಿಟ್ಟು ಹೋಗಿರೋದನ್ನ ಸ್ಟೇಷನ್ಗಾದರೂ ಕೊಡಿ, ACPಗಾದರೂ ಕೊಡಿ, ನಮ್ಮ ಆಫೀಸ್ಗಾದರೂ ಮೇಲಾದರೂ ಮಾಡಬಹುದು, ಲೆಟರ್ ಪೋಸ್ಟ್ ಆದರೂ ಮಾಡಬಹುದು. ಡಾರ್ಕ್ ಸ್ಪಾಟ್ಸ್ ಮತ್ತು ಎಲ್ಲಿ ನಿಮಗೆ ಈ ಥರದ್ದು ಅಫೆನ್ಸಸ್ ಥರ ಕಂಡು ಬರ್ತಾ ಇದೆ ವೇರ್ ಪೆಟ್ರೋಲಿಂಗ್ ಈಸ್ ರಿಕ್ವೈರ್ಡ್ ಅನ್ನೋದು ನೀವು ನನಗೆ ಕಳಿಸ್ಕೊಟ್ಟಾಗ ನಾನು ಅಲ್ಲಿ ಪೆಟ್ರೋಲಿಂಗ್ ಫೆಸಿಲಿಟೀಸ್ ರಾತ್ರಿ ಮತ್ತು ನೈಟ್ ನಾವು ಜಾಸ್ತಿ ಮಾಡಿಸ್ತೀವಿ. ಈಗ ಮೇಜರ್ ಇಶ್ಯೂ ನೀವು ಎಲ್ಲ ನನಗೆ ಗಾರ್ಬೇಜ್ದು ಹೇಳಿದ್ದೀರಾ, ಇದು ನನ್ನ ಗಮನಕ್ಕೆ ಇರಲಿಲ್ಲ. ನಾನು MLA ಅವ್ರಿಗೂ ಮಾತಾಡ್ತೀನಿ. ನಾನು ಮಂಡೇ JC ಯಾರಿದ್ದಾರೆ BBMP ಅವ್ರಿಗೆ ಮಾತಾಡಿ ಇದು ಗಾರ್ಬೇಜ್ದು ಏನಿದೆ ಇಶ್ಯೂ ನಾನು ಸಾರ್ಟ್ ಔಟ್ ಮಾಡೋಕ್ಕೆ ಒಂದು ಪ್ರಯತ್ನ, ನಾನು ನನ್ನ ಕಡೆಯಿಂದ ಒಂದು ಪ್ರಯತ್ನ ಪಡ್ತೀನಿ. ದ ಲಾಸ್ಟ್ ಈಸ್ ನಿಮ್ಮದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಸ್ ಬಗ್ಗೆ ಹೇಳಿದ್ದೀರಾ.
ಇದು ಆಲ್ರೆಡಿ ಡ್ರೈವ್ BBMP ಅವರು ಮಾಡ್ತಾ ಇದ್ದಾರೆ. ಇವ್ರಿಗೂ ಅದು ಅವ್ರಿಗೆ ಮಾತಾಡ್ತೀವಿ, ಇಲ್ಲಿ ಇನ್ನೊಂದು ಬಿಟ್ಟೋಗಿದೆ ಇಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಗೊತ್ತಿಲ್ಲ. ಮತ್ತು ಎಲ್ಲಾದರೂ ನೀವು ಫುಟ್ಪಾತ್ ಮೇಲೆ ಎಲ್ಲ ಹೋರ್ಡಿಂಗ್ಸ್ ಹೋಟೆಲ್ದಿರಲಿ ಮೆಡಿಕಲ್ ಶಾಪ್ಸು ಅದೆಲ್ಲ ಇದ್ದಾಗ ನೀವು ನಮ್ಮ ಸ್ಟೇಷನ್ಗೆ ಇದು ಮಾಡಿದಾಗ ಅದು ಬ್ಯಾನರ್ಸ್ ಮತ್ತು ಹೋರ್ಡಿಂಗ್ದು ನಾವು ಡ್ರೈವ್ ಮಾಡ್ತಾ ಇದ್ದೀವಿ. ಅದ್ರದ್ದು ತೆಗೆದು ಅದಕ್ಕೆ ಕೇಸ್ಗಳು ಬುಕ್ ಮಾಡ್ತಾ ಇದ್ದೀವಿ. ನಮ್ಮವರು ಬಿಟ್ಟೋಗಿದ್ರೆ ನೀವುಗಳು ಕಳಿಸ್ಕೊಟ್ಟಾಗ ದೇ ವಿಲ್ ಟೇಕ್ ಅಪ್ ದ ಸ್ಪೆಷಲ್ ಡ್ರೈವ್ ಅಲಾಂಗ್ ವಿತ್ ದ BBMP ಆಫೀಸರ್ಸ್. ಇನ್ನೇನಿದೆ ಇಶ್ಯೂಸ್ ಇಷ್ಟೇ ಅಲ್ವಾ? ನಾನು ನೋಟ್ ಮಾಡ್ತೀನಿ. ಫುಟ್ಪಾತ್ ಕೋರ್ಟ್ ಅಬ್ಯಾಂಡನ್ ವೆಹಿಕಲ್ಸ್ ಬ್ಯಾಕ್ ಸ್ಪಾಟ್ ಕರೆಕ್ಟ್ ಅಲ್ಲ? ಮತ್ತು ನೀವೆಲ್ಲ ಸಂಜೆ ಹೊತ್ತು ಗುಲ್ಬರ್ಗಾ ಕಾಲೋನಿ ಅದೆಲ್ಲ ಹೇಳಿದ್ದೀರಾ. ನಾನೇ ಪೆಟ್ರೋಲಿಂಗ್ ಮಾಡಿದ್ದೀನಿ, ಬಹುಶಃ ಯಾರೂ ನೋಡಿಲ್ಲ ಅನಿಸುತ್ತೆ. ನಾನು ACP ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ ತಿಲಕ್ ನಗರ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ದವರು ಪೂರ್ತಿ 1 ರೌಂಡ್ ರಾತ್ರಿ ನಾವು ಫುಡ್ ಪೆಟ್ರೋಲಿಂಗ್ ಮಾಡಿ ಎಲ್ಲಿ ಏನೇನು ಇಶ್ಯೂಸ್ ಇದೆ ನೋಡಿಬಿಟ್ಟೆ ನಾವು ಆ ಮಾತ್ರೆಗಳದ್ದೆಲ್ಲ ಸ್ಪೆಷಲ್ ಡ್ರೈವ್ ಮಾಡಿದ್ದು. ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಇಟ್ಕೊಂಡಿದ್ದೀವಿ ಮತ್ತೆ ಸ್ಪೆಷಲ್ ಡ್ರೈವ್. ಆ ದಿನ ಬೇಕಾದರೆ ನೀವು ನಮ್ಮ ಜೊತೆಯಲ್ಲಿ ಬಂದು ನಮಗೆ ತೋರಿಸ್ಬಹುದು ಎಲ್ಲಿ ಏನು ಇಶ್ಯೂಸ್ ನಡೀತಾ ಇದೆ. ಸಂಜೆ ಹೊತ್ತೇ ಇಟ್ಕೊಳ್ಳೋದು ನಾವು. ಆಗಿದ್ದಾಗ ನೀವುಗಳೂ ನಮ್ಮ ಜೊತೆಯಲ್ಲಿ 4 ಹೆಜ್ಜೆ ಹಾಕಿ ಎಲ್ಲಿ ಏನು ಇಶ್ಯೂಸ್ ಇದೆ ತೋರಿಸಿದಾಗ ವಿ ವಿಲ್ ಟ್ರೈ ಟು ಸಾಲ್ವ್ ದ ಇಶ್ಯೂಸ್. 100% I cannot assure it will be sorted out, but still we will make an effort to sort out the issues. Thank you. ಮತ್ತು ರಿಗಾರ್ಡಿಂಗ್ ದ ಟ್ರಾಫಿಕ್ ಅವ್ರಿಗೆ ಹೇಳಿದ್ದೀನಿ, ಅದು U-turn ಎಲ್ಲಿ ಬೇಕು ಅಂತ ಅವರು DCPಗೆ ಟೈಟನ್ಗೆ ಮಾತಾಡಿಬಿಟ್ಟು ದೇ ವಿಲ್ ಟೇಕ್ ಅಪ್ ದಟ್ ಟ್ರಯಲ್ ರನ್ ಆ್ಯಂಡ್ ವಿ ವಿಲ್ ಸಿ ಹೌ ದಟ್ ಕ್ಯಾನ್ ಬಿ ಈಸ್ ಔಟ್. ಹಾಂ, ಅದು ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ನೋ ಎವ್ರಿ ಮಂತ್ ಎಂಡ್ ಲಾಸ್ಟ್ 2 ವರ್ಕಿಂಗ್ ಡೇಸ್ ಎಲ್ಲ ಸ್ಟೇಷನ್ಸ್ದಲ್ಲಿ ಎಲ್ಲ ರ್ಯಾಂಕ್ ಆಫೀಸರ್ಸ್ ಸ್ಕೂಲ್ಸ್ ಕಾಲೇಜಸ್ ವಿಸಿಟ್ ಇರುತ್ತೆ. ಅಲ್ಲಿ ನಾವು ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಈಗ ನಿಮಗೆ ಎಲ್ಲಿ ಬೇಕು ಇಲ್ಲಿ ಅವೇರ್ನೆಸ್ಗೆ ನೀವು ಆರ್ಗನೈಸ್ ಮಾಡಿ ಈ ಥರ ಹೇಳಿ. ಸೈಬರ್ ಕ್ರೈಮ್ ಇರಲಿ, ಡ್ರಗ್ಸ್ ಅಲ್ಲಲ್ಲ, ಅದಕ್ಕೇನೆ ಹೇಳ್ತಾರೆ ನಾವು ಬಂದು ನಿಮ್ಗೆ ಅವೇರ್ನೆಸ್ ಕೊಡ್ತೀವಿ. ನೀವು ಇಷ್ಟು ಗ್ಯಾದರಿಂಗ್ ಇದೆ ಈ ಜಾಗದಲ್ಲಿ ಇಡ್ತಾ ಇದ್ದೀವಿ ಅಂತ ACPಗಾಗಲಿ ಇನ್ಸ್ಪೆಕ್ಟರ್ಗಾಗಲಿ ನನಗಾಗಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಮ್ಮ ಟೀಮ್ಗಳು ಬರ್ತಾರೆ, ನಿಮಗೆ ಅವೇರ್ನೆಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಈಗ ಇಷ್ಟೊತ್ತವರೆಗೂ ಸುಮಾರು 11 ಗಂಟೆ 10:30 ಕೆಲವರು ಬಂದಿದ್ರು. ಬಂದು ಸುಮಾರು 3 ಅವರ್ ಕಾಲ ಇಲ್ಲಿ ಕೂತು ಶಾಂತಿಯುತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದನ್ನು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟದ್ದು ಮತ್ತು ನಮಗೆ ಸಂಬಂಧಪಟ್ಟದ್ದನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು. ಮತ್ತು ಈ ಕಾರ್ಯಕ್ರಮಕ್ಕೆ DCP ಮೇಡಮ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಇದು ನಮ್ಮ ತಿಲಕ್ ನಗರದಲ್ಲಿ ಪ್ರಯಾರಿಟಿಯಾಗಿ ತೊಗೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಮೈಕೋಲೇಔಟ್ ACP ಸಾಹೇಬರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೂ ಸಹ ಹೃದಯಪೂರ್ವಕವಾದಂಥ ವಂದನೆಗಳು. ಹಾಗೆ ವಿವಿಧ ಇಲಾಖೆಗಳಿಂದ ಬಂದಂಥ ಎಲ್ಲ ಅಧಿಕಾರಿಗಳಿಗೂ ವಂದನೆಗಳು. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಭಾಗವಹಿಸಿ ಶಾಂತಿಯಾಗಿ, ಸಾಕಷ್ಟು ಜನ ಸಿಕ್ಕಾಪಟ್ಟೆ ಜಾಸ್ತಿ ಸಮಸ್ಯೆಗಳು ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ತಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.